ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಮ್ಮನ ಕಾಯಪ್ಪ. ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಮ್ಮನ ಕಾಯಪ್ಪ. ಸೂರ್ಯಕುಮಾರನೇ ಛಾಯ ಕುಮಾರ, ಕರುಣೆ ತೋರಿ ಭಾಷೆ ನಿರಾಜ. ಸೂರ್ಯಕುಮಾರನೇ ಛಾಯ ಕುಮಾರ, ಸೂರ್ಯಕುಮಾರ ಛಾಯ ಕುಮಾರ, ಕರುಣೆ ತೋರಿ ಕೆಳಗಿಳಿಯೋ ತಂದೆ. ತಾರೆ ಮಂಡಲದಿಂದಿಳಿದು ಬೇಗ ಬಾರೋ ಶನಿರಾಜ. ತಾರೆಯ ಮಂಡಲದಿಂದಿಳಿದು ಬೇಗ ಬಾರೋ ಶನಿದೇವ. ಬಾರೋ ಬಾರೋ ಮಖದೇವ, ಭಕ್ತರ ಕಾಯೋ ಕಲಿ ಪುರುಷ. ಬಾರೋ ಬಾರೋ ಶನಿರಾಜ, ಭಕ್ತರ ಕಾಯೋ ಮಖದೇವ. ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಮ್ಮನ ಕಾಯಪ್ಪ. ಎಳ್ಳಿನ ಆರತಿ ಬೆಳಗುವೆ ತಂದೆ, ಎಳ್ಳಿನ ಆರತಿ ಬೆಳಗುವೆ ತಂದೆ. ಎಳ್ಳಿನ ಆರತಿ ಬೆಳಗುವೆ ಬಾ, ಎಲ್ಲಿ ಇರುವೆ ಬಾ ನನ್ನ ಸ್ವಾಮಿ. ಎಲ್ಲಿರುವೆ ಬಾ ನನ್ನ ಸ್ವಾಮಿ. ಪಾಲ್ನಲ್ಲಿ ಕಲಿ ಪುರುಷ, ಭಕ್ತರಿಗೊಲೆಯೋ ಮಖ ತಂದೆ. ಪಾಲನಲ್ಲಿ ಕಲಿ ಪುರುಷ, ಭಕ್ತರಿಗೊಲೆಯೋ ಮಖ ತಂದೆ. ಬಾರೋ ಬಾರಪ್ಪ ಶನಿದೇವ, ನಿನ್ನ ಭಕ್ತರ ಕಾಯೋ ಗ್ರಹರಾಜ. ಬಾರಪ್ಪ ಬಾರೋ ಶನಿದೇವ, ಭಕ್ತರ ಕಾಯೋ ಗ್ರಹರಾಜ. ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಮ್ಮನ ಕಾಯಪ್ಪ. ಕರಗಳ ಜೋಡಿಸಿ ಕರೆಯುವೆ ತಂದೆ. ಭಗವಂತ, ಕರಗಳ ಜೋಡಿಸಿ ಕರೆಯುವೆ ತಂದೆ, ಕರಗಳ ಜೋಡಿಸಿ ಕರೆಯುವೆ ಬಾ. ಬೇಗ ನಿನ್ನ ಪಾದವ ತೋರ, ಬೇಗ ನಿನ್ನ
ಬಾರೋ ಬಾ ನನ್ನ ತಂದೆ ಬಾರಪ್ಪ ರಪ್ಪ ಬಾ ನನ್ನ ತಂದೆ ಭಕ್ತರಿಗಾಗಿ ಅಭಯವ ನೀಡು ಬಾರೋ ಬಾರೋ ಬಾ ನನ್ನ ತಂದೆ ಭಕ್ತರಿಗಾಗಿ ಅಭಯವ ನೀಡೋ ಗಲ 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 ಗಲನೆ ಇಳಿದು ಪಾಲ್ನಲ್ಲಿ ಗ್ರಾಮಕ್ಕೆ ಬಂದಿಳಿದೆ ಗಲ 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 ಗಲನೆ ಇಳಿದು ಪಾಲ್ನಲ್ಲಿ ಗ್ರಾಮಕ್ಕೆ ಬಂದಿಳಿದೆ ಆರತಿ ಬೆಳಗುವೆ ಬಾರಪ್ಪ ಆನಂದದಿಂದ ನಮ್ಮನ್ನು ಕಾಯಪ್ಪ ಓಂ ಗುರುಭ್ಯೋ ನಮಃ. ನೀಲಾಂಜನಂ ಸಮಭಾಸಂ ರವಿಪತ್ರಮೇಮಾಗ್ರಜಂ ಛಾಯಮಾರ್ದಂಡ ಸಂಬೋಧಂ ತಂ ನಮಾಮಿ ಶನೇಶ್ವರಂ. ಸರ್ವರಿಗೂ ಶರಣಾರ್ಥಿಗಳು. ಈ ಒಂದು ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರವು ಭಗವತ್ ಪ್ರೇರಣೆಯಿಂದ 1996ರಿಂದ ಒಂದು ಗುಡಿಸಲು ಅಂತ ತೆಂಗಿನ ಗರಿಯ ಒಂದು ಸ್ವಾಗಿಯಿಂದ ಕಟ್ಟಿರ್ತಕ್ಕಂಥ ಒಂದು ದೇವಾಲಯ. ಇದರಲ್ಲಿ ಬಹು ಪ್ರಮುಖವಾಗಿರ್ತಕ್ಕಂಥದ್ದು ನನಗೆ ಚಿಕ್ಕಂದಿನ ಕಲೆ ಇಲ್ಲದ ಮಾನವನಿಲ್ಲದ ಆಡು ಮುಟ್ಟಲ್ಲ ಸೊಪ್ಪಿಲ್ಲ ಎಂಬತಕ್ಕಂಥ ನಾಡಗಾದೆಗನುಗುಣವಾಗಿ ಕಲೆ ಎನ್ನುವಂತಹ ಒಂದು ಅಕ್ಸೂಚಿಯನ್ನ 9ನೇ ತರಗತಿಯಿಂದಲೂ ಕೂಡ ನಾನು ನನ್ನ ಒಂದು ವೃತ್ತಿಯಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ವಿಚಾರದಲ್ಲಿ ಶನೇಶ್ವರನ ಅರಕತೆಯನ್ನು ಮಾಡುತ್ತಿದ್ದಂತಹ ಸುಸಂದರ್ಭದಲ್ಲಿ 1996ನೇ ಇಸ್ವಿಲಿ ಆ ಶನೇಶ್ವರನ ಒಂದು ಪ್ರೀತ್ಯರ್ಥಕ್ಕೋಸ್ಕರವಾಗಿ ಶನೇಶ್ವರನ ಆರಾಧನೆ ಮಾಡುವಂತಹ ಭಾವನೆಗಳು ಮನಸ್ಸಿನಲ್ಲಿ ಮೂಡಿ ಈ ಒಂದು ಪಾಲಿನಲ್ಲಿ ಒಂದು ಕುಗ್ರಾಮದಲ್ಲಿ ಒಂದು ಗುಡಿಸಲು ಅಂತ ಹಾಕ್ತು. ಗುಡಿಸಲು ಅಂತ ಹಾಕಿ ಆ ಗುಡಿಸಲಲ್ಲಿ ಶನೇಶ್ವರನ ಒಂದು ಫೋಟೋವನ್ನು ಇಟ್ಟು ಒಂದು ಪ್ರಾರ್ಥನೆ ಮತ್ತು ಏನು ನಮ್ಮ ಭರತಖಂಡದ ಪ್ರಾರ್ಥನೆ ಸಖ್ಯ ಮನೋಭಾವನೆಗಳು ನಿಷ್ಠ ಕಾಯಿಕ ಪೂಜೆಗಳು ಇದೇನಿದೆಯೋ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಮನಸ್ಸಿನ ಒಂದು ತತ್ವಜ್ಞಾನದಿಂದ ಆ ಭಗವಂತನ ಕೈಕರ್ಯಗಳನ್ನು ಮಾಡಿಸಿಕೊಂಡು ಬರ್ತಿದ್ದು ಆ ಗುಡಿಸಲು ಅಂತಕ್ಕದ್ದು ಕ್ರಮೇಣ ಭಗವತ್ ಪ್ರೇರಣೆಯಿಂದ ಪ್ರತಿ ವರ್ಷವೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾ ಇದೆ. ಇದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಭಗವತ್ ಪ್ರೇರಣೆ. ಎರಡನೇದಾಗಿರ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು ಶಿವರಾತ್ರಿ ಎನ್ನುವಂತಹ ಒಂದು ನಿಟ್ಟು. ಅನೇಕ ಕೈಕರ್ಯಗಳನ್ನು ಮಾಡ್ತೀವಿ ಶ್ರಾವಣ ಮಾಸ, ಕಾರ್ತಿಕ ಮಾಸ ಅಥವಾ ವಿಜಯದಶಮಿಗಳಲ್ಲಿ. ಬಹು ಪ್ರಮುಖವಾಗಿರತಕ್ಕಂಥದ್ದು ಶಿವರಾತ್ರಿಯ ಜಾತ್ರಾ ಮಹೋತ್ಸವ. ಈ ಶಿವರಾತ್ರಿಯ ಜಾತ್ರಾ ಮಹೋತ್ಸವದ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರದ ಜೊತೆಗೆ ಬಹು ಪ್ರಮುಖವಾಗಿ ಇಲ್ಲಿ ವಿಶೇಷವಾಗಿ ಎಲ್ಲಾ ಕಲಾವಿದರುಗಳು ಎಲ್ಲಾ ಸದ್ಭಕ್ತರು ಬರಕ್ ಕಾರಣ ಒಂದು ಕಲೆ ಎನ್ನುವಂತಹ ಒಂದು ನಾಟಕ ಪ್ರದರ್ಶನಗಳು ಈ ವಿಶೇಷವಾಗಿ ಮಹಾಶಿವರಾತ್ರಿ ಎಂದು ಜರುಗಿಕೊಂಡು ಬಂದಿದೆ. ಇಂತಹ ಸುಸಂದರ್ಭವನ್ನು ನಾವು ನೆನೆಸ್ಕೊಂಡಾಗ ಬಹಳ ಕ್ಲಿಷ್ಟಕರದಿಂದ ಆ ದಿನದ ಒಂದು ಕಷ್ಟದಿಂದ ಬಂದಿರತಕ್ಕಂಥ ಒಂದು ದೇವಸ್ಥಾನ ಇದು ಒಂದು ಈಗ ಬರ್ತಾ ಪ್ರತಿ ವರ್ಷವೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಏರಿದೆ. ಅದು ಒಂದು ಭಗವಂತ ಪ್ರೇರಣೆ, ಪ್ರಕೃತಿ ಒಂದು ಶಕ್ತಿ, ಎರಡನೇದು ಒಂದು ಕಲಾವಿದರ ಆ ಭಾವನೆಗಳ ಒಂದು ಅಂತರ್ಭುಕ್ತಿಯ ಸಿದ್ಧಾಂತದ ಒಂದು ರೂಢ ಭಾವೈಕ್ಯವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ತದಾಗ್ನಿಯಂತೆ ಚಿನ್ಮಯವಾಗಿದೆ ಎಂದು ಬೆಳೆದಿದೆ. ಇದರಲ್ಲಿ ಅನೇಕ ಕರ್ತವ್ಯಗಳ ಅನುಷ್ಠಾನದಲ್ಲಿರ್ತಕ್ಕಂತಹ ಸದ್ಭಕ್ತರ ಕಾಯಕದ ಜೊತೆ ನಮ್ದು ಕೂಡ ಭಗವಂತನ ಕಾಯಕದ ಒಂದು ಪ್ರೇರಣೆಯು ಕೂಡ ಅಡಕವಾಗಿ ಅಡಗಿದೆ. ಈಗ ಇಲ್ಲಿನವರೆಗೂ ಕೂಡ ನಾವು ನೂರಾರು ನಾಟಕಗಳನ್ನ ಈ ಕ್ಷೇತ್ರದಲ್ಲಿ ಬಹು ಮುಖ್ಯವಾಗಿ ಒಳ್ಳೆ ಕಲಾವಿದರನ್ನ ಕರೆಸಿ ನಾಟಕೋತ್ಸವಗಳನ್ನು ಮಾಡಿಸಿದ್ದೀವಿ. ಇದ್ರ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂತಹ ಕೈಕರ್ಯಗಳು ನಡೆದಿದೆ. ಹಿಂದೆ 1008 ಹೋಮದ ಕುಂಡುಗಳನ್ನು ಹಾಕಿ 3048 ಜನ ಬ್ರಾಹ್ಮಣರಿಂದ
3048 ಜನ ಮುತ್ತೈದೆಯವರಿಂದಲೂ ಕೂಡ ಯಾಗಗಳು ಆ ತರದ ಒಂದು 3 ಬಾರಿ ನಡೆದಿದೆ. ಅದೇ ರೀತಿಯಾಗಿ ಕಲಾವಿದರ ಪ್ರಕಾರದಲ್ಲಿ ಹೋದಾಗ ಕರ್ನಾಟಕದ ಅನೇಕ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಅನುಭವದ ಅವರವರ ಭಾವೈಕ್ಯವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ತದಾಗ್ನಿಯ ಜ್ವಾಲ ಮುಕುಟದಂತಿರುವಂತಹ ಭಾವನೆಗಳೇನಿತ್ತು ಅದೇ ರೀತಿಯಾಗಿ ನಡೆದುಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ವಿಶೇಷವಾಗಿ ಶನಿಶ್ಚರನ ಜಯಂತ್ಯೋತ್ಸವ ಇದೆ. ಶನಿಶ್ಚರನ ಈ ಮಹಾಶಿವರಾತ್ರಿ ಎಂದು ಅನೇಕ ಋತ್ವಿಕ ಧರ್ಮಗಳು ಮತ್ತು ಧಾರ್ಮಿಕವಾಗಿರತಕ್ಕಂಥ ಶ್ರೇಯೋವೃದ್ಧಿಯ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡತಕ್ಕಂಥ ಯಾಗಗಳು, ಅದರ ಜೊತೆಯಲ್ಲಿ ಹರಿಕಥಾ ಶ್ರವಣ ಸಂಖ್ಯೆ ಭಾವನೆಗಳು. ಬಹುಮುಖ್ಯವಾಗಿ ಈ ವರ್ಷ ಒಂದು ಕಿರಿಯ ಕಲಾವಿದರಿಂದ ನಮ್ಮ ಜಗಜ್ಯೋತಿ ಬಸವೇಶ್ವರ ಕೃಪಾ ಪೋಷಕ ನಾಟಕ ಮಂಡಳಿ ಕೊಡಗಿ ಬೊಮ್ಮನಹಳ್ಳಿಯವರಿಂದ ಕಿರಿಯ ಕಲಾವಿದರಿಂದ ಕುರುಕ್ಷೇತ್ರ ಎಂಬತಕ್ಕಂತಹ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಾಟಕದಲ್ಲಿ ಅನೇಕ ಭಕ್ತರು ಮತ್ತು ಅನೇಕ ಹಿರಿಯ ಕಲಾವಿದರುಗಳು, ಗಣ್ಯಮಾನ್ಯರು, ಅನೇಕ ಹರಗುರು ಶರಣರೆಲ್ಲರೂ ಕೂಡ ಸುಮಾರು ಭಕ್ತರು ಬರುವಂತಹ ಸಾಧ್ಯತೆ ಇದೆ. ಈ ಜಾಗ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಕಲೆಗೆ ಪ್ರಾಮುಖ್ಯತೆ, ಒಂದು ಎರಡನೆಯದು ಧಾರ್ಮಿಕ ಶಕ್ತಿ, ಒಂದು ಜಪ ತಪ ನಿಯಮಾವಳಿಗಳು, ಅನುಷ್ಠಾನಗಳು, ಷಟ್ಕರ್ಮಗಳ ವಿಚಾರಗಳೇನಿದೆಯೋ ಅದರಲ್ಲಿ ಈ ಜಾಗದಲ್ಲಿ ಷಟ್ಕರ್ಮಗಳ ಪದ್ಧತಿಗಳು ಅನುಸರಣೆಯ ವ್ಯಾಖ್ಯಾನದ ಮೂಲದಂತಿದೆ ಎನ್ನುವಂಥದ್ದನ್ನು ತಿಳಿದುಕೊಂಡು ಭಕ್ತರು ಕೂಡ ಬಂದು ಇಲ್ಲಿನ ಹಿತವಚನಗಳನ್ನ, ಪ್ರಾರ್ಥನೆಗಳನ್ನ ಮತ್ತು ಕಲೆಯ ಒಂದು ಸವಿರುಚಿಯನ್ನ ಸಮನ್ವಯವಾಗಿ ರುಚಿಯನ್ನು ಅನುಭವಿಸಿ ಹೋಗಿದ್ದಾರೆ. ಹಾಗಾಗಿ ಇಂತಹ ಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ. ಈ ಮುಂದೆಯೂ ಕೂಡ ಇಲ್ಲಿನವರೆಗೂ ಕೂಡ ಧಾರ್ಮಿಕವಾಗಿ ಮತ್ತು ಕಲಾವಿದರ ಒಂದು ಅಪೇಕ್ಷೆ ಮೇರೆಗೆ ಮತ್ತು ನಾನು ಕೂಡ ಕಲಾವಿದನ ಒಂದು ಅಪೇಕ್ಷೆಯ ಒಂದು ಸ್ಥಾನ ಇರುವ ದೆಸೆ ಕಲೆಗೆ ಬಹು ಪ್ರಮುಖವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಬಹು ಪ್ರಮುಖವಾಗಿ ಒಂದು ದಾರಿಯನ್ನ ಇಲ್ಲಿನವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ. ಮುಂದೆ ಸಾಮಾಜಿಕ ಸ್ಥಿತಿಯಲ್ಲಿ, ಶಿಕ್ಷಣದ ಸ್ಥಿತಿಯಲ್ಲಿ ಇನ್ನು ಮುಂದೆ ಸ್ಕೂಲನ್ನ ಮತ್ತು ಆಯುರ್ವೇದ ಪದ್ಧತಿಗಳನ್ನು ಈಗಾಗಲೇ ನಡೆಸ್ತಾ ಇದ್ದೀವಿ. ಆಯುರ್ವೇದದಲ್ಲಿ ಅನೇಕ ರೋಗ ರುಜಿನಗಳನ್ನು ಹೋಗಲಾಡಿಸುವಂತಹ ಗಿಡಮೂಲಿಕೆಗಳನ್ನು ಕೂಡ ನಾವು ವನಸ್ಪತಿಗಳನ್ನ ಕಲ್ಪಿಸಿದ್ದೀವಿ. ಅದೇ ರೀತಿ ಮುಂದೆ ಒಳ್ಳೆ ಆಯುರ್ವೇದ ಏನು ಒಂದು ತುಂಬಾ ರಿಸರ್ಚ್ ಸೆಂಟರ್ ಅನ್ನ ಮತ್ತು ಆಯುರ್ವೇದ ಇನ್ಸ್ಟಿಟ್ಯೂಟ್ಗಳನ್ನ, ಆಯುರ್ವೇದ ಮೆಡಿಕಲ್ ಕಾಲೇಜನ್ನು ತೆಗಿಬೇಕು ಅಂತಲೂ ಕೂಡ ಪ್ರಾರಂಭ ಮಾಡಿ ಇವತ್ತಿನ ದಿವಸದಲ್ಲಿ ಶಿವಗಂಗೋತ್ರಿ ಮಹಾ ಸಂಸ್ಥಾನ ಮಠದ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲರೂ ಕೂಡ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ IAS ಅಧಿಕಾರಿಗಳು ಮತ್ತು ಸಮಾಜದ ಮುಖತ್ವದಲ್ಲಿ ಕೆಲಸ ಮಾಡತಕ್ಕಂಥವರು, ರಾಜಕೀಯ ವರ್ಗದಲ್ಲಿರ್ತಕ್ಕಂತಹ ಹಿರಿಯವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಹೀಗೆ ಇಂತಹ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣಾರ್ಥದ ಸ್ಥಿತಿಯಲ್ಲಿ, ಸಮಾಜದ ಒಂದು ಏಳಿಗೆಯಲ್ಲಿ, ಸಮುದಾಯದ ಒಂದು ಶಿಕ್ಷಣ ಮತ್ತು ಅದ್ವೈತ ಶಾಸ್ತ್ರದ ಸಾಂಕೀರ್ಣ ಧರ್ಮದ ಮಾನವನ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಅದನ್ನೆಲ್ಲ ಒಂದು ರೂಪರೇಖೆಗಳಲ್ಲಿ ನಡೆಸಿಕೊಂಡು ಹೋಗ್ಬೇಕು ಅಂತ ಪ್ರಯತ್ನಿಸಿದ್ದೀವಿ. ಆ ಭಗವಂತನ ಇಚ್ಛಾನುಸಾರದಲ್ಲಿ ಅವೆಲ್ಲ ಜೊತೆಯಲ್ಲಿ ಇಂತಹ ಕಲೆ ಮತ್ತು ಧಾರ್ಮಿಕ ಪದ್ಧತಿಗಳ ಜೊತೆಗೂ ಕೂಡ ಆ ಒಂದು ಸಮಾಜದ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಸರ್ವ ಹೃದಯದ, ಸರ್ವ ಬಂಧುಗಳ ಮತ್ತು ಸರ್ವ ಕಲೆಗಳ ಮತ್ತು ಧಾರ್ಮಿಕ ಎಲ್ಲಾ ಸದ್ಭಕ್ತರ ಆಶೀರ್ವಾದವು, ಭಗವಂತನ ಪ್ರೇರೇಪಣೆಯು, ನಮ್ಮ ಚಿತ್ತವು, ಅದರ ಜೊತೆಗೆ ಕಾಯಕವು, ಅದರ ಜೊತೆಗೆ ಸಮಾನವಾಗಿರುವಂತದ ಭಾಗಿತ್ವದ ಮೃಣಶೀಶೆ ತತಕದ ವಿಶ್ವಗುಣಗಳ ಪ್ರಾರಬ್ಧವನ್ನು ಅನುಚಿತದ ಸಂಕಲ್ಪದ ವಿಧಿಯ ಅನುಸಾರವಾಗಿ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ. ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ದೇವಸ್ಥಾನದ ಇತಿಹಾಸವು ಒಂದು ಗುಡಿಸಲಿನಿಂದ ಈಗ ಇಲ್ಲಿನವರೆಗೂ ಬಂದಿದೆ. ಭಗವಂತ ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ಹೀಗೆ ಇಂತಹ ಶಿವರಾತ್ರಿಯ ಮಹೋತ್ಸವದಲ್ಲಿ ಅದರ ಜೊತೆಗೆ ಆ ದಿನದಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ಉಚಿತವಾಗಿರತಕ್ಕಂಥ ಸಾಮೂಹಿಕ ವಿವಾಹಗಳನ್ನು ಕೂಡ ನೆರವೇರಿಸಿಕೊಂಡು ಬಂದಿದ್ದೀವಿ. ಇದರ ಜೊತೆಯಲ್ಲಿ ಬಹು ಪ್ರಮುಖವಾಗಿರತಕ್ಕಂಥದ್ದು ಈಗಿನ ಒಂದು ಕಾಲಘಟ್ಟದ ಪರಿಸ್ಥಿತಿಯಲ್ಲಿ ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ನರಕ ಎಂಬತಕ್ಕಂತಹ ನಾಳಗುಡಿ ಅನುಗುಣವಾಗಿ ಏನಾಗಿದೆ ಈಗಿನ ಒಂದು ಕಾಲಘಟ್ಟದಲ್ಲಿ ಆಯುರ್ವೇದ ಶಾಸ್ತ್ರ ಅನ್ನುವುದು ಎಲ್ಲೋ ಒಂದು ಕಡೆ ಚರಕಶ್ರುತು, ಸುಶ್ರುತ ಶಾಸ್ತ್ರ, ವಾಗ್ಭಟ್ಟಾಚಾರ್ಯರಲ್ಲಿರ್ತಕ್ಕಂತಹ ಅನೇಕ ವಾಗ್ವಿಧಿ ವಿಲಾಸದಿಂದ ಬಂದಿರತಕ್ಕಂತಹ ಸಮನ್ವಯ ಭಾಗಿತ್ವದ ಒಂದು ವಿಸ್ತೀರ್ಣವಾಗಿರ್ತಕ್ಕಂತಹ ಸಂಕೀರ್ಣ ವಿಪರ್ಯಾಸವನ್ನು ತಿಳಿದುಕೊಂಡಾಗ ಆರೋಗ್ಯದ ವಿಚಾರದಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾರಿಗೂ ಕೂಡ ನೆಮ್ಮದಿ ಏನಿದ್ದರೂ ಕೂಡ ಆರೋಗ್ಯದ ನೆಮ್ಮದಿ ಇಲ್ಲ ಅಂದ್ರೆ ಎಲ್ಲವನ್ನು ಕೂಡ ಕಳ್ಕೊಂಡಂಗಾಗಿರುತ್ತೆ. ಅದರಾಗಿ ಈ ಆಯುರ್ವೇದ ಶಾಸ್ತ್ರದಲ್ಲಿ ಸರ್ವಶಾಸ್ತ್ರವನ್ನು ಹೋಗಲಾಡಿಸುವುದು ಏಕೈಕ ಮೂಲಿಕೆಗಳಿಂದಲೇ ಕೂಡ ನೂರಾರು ರೋಗಗಳನ್ನು ಹೋಗಲಾಡಿಸುವಂತಹ ಗುಣವನ್ನು ಒಳಗೊಂಡಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಕಾಯಿಲೆಗೆ
ಆರೋಗ್ಯ ಅನಾರೋಗ್ಯ ಆಗ್ಬೇಕಾದ್ರೆ ಒಂದು ವಾತಜ, ಪಿತ್ತಜ, ಶ್ಲೇಷ್ಮಜ ಮೂರರಿಂದಲೇ ನೂರಾರು ರೋಗಗಳು ಹುಟ್ಟುತ್ತೆ. ವಾತದಿಂದ ಬರುವ ರೋಗಗಳೇನು, ಪಿತ್ತದಿಂದ ಬರುವಂತಹ ರೋಗಗಳೇನು, ಶ್ಲೇಷ್ಮದಿಂದ ಬರತಕ್ಕಂತಹ ರೋಗಗಳೇನು, ಅದನ್ನು ಸಮನ್ವಯ ಭಾಗಿತ್ವದಲ್ಲಿ ನಾವು ಅರ್ಥೈಸಿಕೊಂಡು ಸೇವಿಸುವಂತಹ ಆಹಾರಾದಿಗಳು, ಸೇವಿಸುವಂತಹ ನೀರು, ನಾವು ಸೇವಿಸುವಂತಹ ಗಾಳಿಯು ಇದು ಬಹು ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಶಾರೀರಿಕವಾಗಿರ್ತಕ್ಕಂತಹ ಶರೀರವನ್ನೇ ವಜ್ರಕಾಯ ಮಾಡಿರುವುದಕ್ಕೆ, ವನಸ್ಪತಿಗಳ ತಾಣೆ ಇರುವುದಕ್ಕೆ ಸಾವಿರಾರು ವರ್ಷಗಳ ಕಾಲದ ಇತಿಹಾಸದ ಸಂಪೂರ್ಣವಾಗಿರ್ತಕ್ಕಂಥದ್ದು ಚಿನ್ಮಯವಾದಂತಹ ಆಧಾರ ಲೇಖನಗಳ ಪುರಾವೆಗಳಿದೆ. ಇದರ ಜೊತೆಯಲ್ಲಿ ನಾವು ಕೂಡ ಅನೇಕ ಗುರಿಯರ ಆಶೀರ್ವಾದದ ಮೇರೆಗೆ, ಅನೇಕ ಗುರುಗಳ ಆಶೀರ್ವಾದ ಮೇರೆಗೆ ಹಲವಾರು ರೋಗಗಳಿಂದ, ಚರ್ಮವ್ಯಾಧಿ ಇರಬಹುದು, ಅರ್ಬುದ ಅಂದ್ರೆ ಕ್ಯಾನ್ಸರ್ ಇರಬಹುದು, ಮತ್ತು ಜಠರಾಗ್ನಿಯ ದೋಷಗಳಿರಬಹುದು, ಮಸ್ತಿಷ್ಕ ಲೇಖನದಲ್ಲಿರತಕ್ಕಂಥದ್ದು, ಮೆದುಳಿನಲ್ಲಿರತಕ್ಕಂತಹ ರೋಗ ರುಜಿನಗಳಿರಬಹುದು, ಮೂಳೆಯಲ್ಲಿರತಕ್ಕಂಥ ರೋಗಗಳಿರಬಹುದು. ಅನೇಕ ರೋಗಗಳಿಗೂ ಕೂಡ ಹೆಣ್ಣು ಮಕ್ಕಳ ಸಿರಿ ರೋಗಗಳು, ಗುಪ್ತವಾದಂತಹ ಕೆಂಪು ಮತ್ತು ಬಿಳಿ ಮುಟ್ಟಿಗಳು, ಮತ್ತು ನರದೌರ್ಬಲ್ಯ, ಅಕ್ಷಿ, ನೇತ್ರದ ಸಂಬಂಧಪಟ್ಟಿರತಕ್ಕಂಥದ್ದು, ನಾಶಿಕ ಸಂಬಂಧಪಟ್ಟಿರತಕ್ಕಂಥದ್ದು ಎಲ್ಲಾ ರೋಗಗಳಿಗೂ ಕೂಡ ವನಸ್ಪತಿಯ ರಸಸಾರದಿಂದ ನಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಮ್ಮ ಗುರುಗಳೊಬ್ಬರು ಗೌರಿಬಿದನೂರು ಅಪ್ಪಾಜಿಯವರು ಬಹಳ ಆಯುರ್ವೇದ ಪಂಡಿತರು. ಅದ್ರ ಜೊತೆಗೆ ರಸಾಸಿದ್ರ ಬೆಟ್ಟದ ಅಮ್ಮಾಜಮ್ಮ ಅಂತ ಅಜ್ಜಿ, ಅವರ ಕಡೆಯಿಂದ ನನಗೆ ದೀಕ್ಷೆ ಆಯಿತು. ಆ ದೀಕ್ಷೆ ಆದಂತಹ ಸಂದರ್ಭದಲ್ಲಿ ಆ ರಸಾಸಿದ್ರ ಬೆಟ್ಟದಲ್ಲಿ ಸಾವಿರಾರು ಮೂಲಿಕೆಗಳ ಪರಿಚಯವನ್ನು ಮಾಡಿಸ್ಕೊಟ್ರು. ಆ ಮೂಲಿಕೆಗಳ ಉತ್ತೇಜನ ಸ್ಥಿತಿಯನ್ನ ಯಾವ ರೀತಿ ಸೇವನೆ ಮಾಡಿದ್ರೆ ಏನೆಲ್ಲ ರೋಗಗಳು ಹೋಗುತ್ತೆ ಎನ್ನುವಂತಹ ನಿಟ್ಟನ್ನು ಕೂಡ ತಿಳಿಸ್ಕೊಟ್ರು. ಆ ಗುರುವಿನ ಅನುದಾನದ ಮೇರೆಗೆ ನಾವು ಬಂದು ಅದನ್ನು ಹಲವಾರು ಭಕ್ತರಿಗೆ ನಾವು ಕೊಟ್ಟಾಗ ಹಲವಾರು ರೋಗಗಳು ನಿರ್ಮುಕ್ತಿಯಾಗಿ ಆರೋಗ್ಯ ಭಾಗ್ಯ ಸಿಕ್ತು. ಅಂತಹ ವನಸ್ಪತಿಗಳ ಚೂರ್ಣವನ್ನು ಕೂಡ ನಾವು ಮಾಡಿಟ್ಟುಕೊಟ್ಟಿದ್ದೀವಿ. ನೂರಾರು ರೋಗಗಳನ್ನು ಹೋಗಲಾಡಿಸಿದೀವಿ. ಅಂತಹ ಎಲ್ಲಾ ರೋಗಗಳಿಗೂ ಕೂಡ ಚೂರ್ಣವನ್ನು ನಾವು ಕೊಡುವುದಕ್ಕೆ ಈಗಾಗಲೇ ಸಿದ್ಧರಿದ್ದೀವಿ ಮತ್ತು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ರೋಗ ಇರತಕ್ಕಂಥವರು ಕೂಡ ಈ ನಮ್ಮ ಭಾರತೀಯ ಸಂಪ್ರದಾಯ ಸಂಸ್ಕೃತಿಯ ಪೂರ್ವಜರ ಚರಕಶ್ರುತ ಸಮಿತಿಗಳ ಆಯುಷ್ ಅಂತ ಏನಿದೆಯೋ, ಆಯುರ್ವೇದ, ಸಿದ್ಧ ಆಯುರ್ವೇದ ಅಂತ, ನಾಟಿ ವೈದ್ಯ ಅಂತ ಹೇಳ್ತಾರೆ. ಹಿತ್ತಲ ಗಿಡ ಮೊದ್ದಲ್ಲ ಅಂತ, ಇಲ್ಲೇ ಗಿಡ ಇರುತ್ತೆ. ಅದೇ ತರಹ ಕಾಸಿ ಕಣಗಳು, ನಿತ್ಯ ಕಾಸಿ ಕಣಗಳು ಅಂತ ಏನಿರುತ್ತೋ 13 ರೋಗಗಳನ್ನು ಹೋಗಲಾಡಿಸುವಂತಹ ಗುಣ ನಾವು ಪೂಜಿಸುವಂತಹ ಗಿಡದಲ್ಲಿರುತ್ತೆ. ನಾವು ಕಿತ್ತುಕೊಂಡು ಬಂದು ಏನು ನಮ್ಮ ಅರ್ಚನಾ ಪದ್ಧತಿಗಳು, ಭಾರತೀಯ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಪ್ರಾರ್ಥನೆ ಪೂಜಾ ವಿಧಾನಗಳಿದೆಯೋ, ಆ ಕಾಸಿ ಕಣಗಳು ನಿತ್ಯ ಕಲ್ಯಾಣಿ ಅಂತ ಹೇಳ್ತೀವಿ. ಅದರಿಂದಲೇ 13 ಅರ್ಬುದಗಳ ರೋಗಗಳು ಅಂದ್ರೆ ಕ್ಯಾನ್ಸರ್ಗಳು ಹೋಗಲಾಡಿಸುವಂತಹ ಗುಣ ಆ ಕಾಸಿ ಕಣಗಳಲ್ಲಿ ಇರುತ್ತೆ. ಆದ್ರೆ ಅದು ಗುರುಮುಖೇಣವಾಗಿ ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ರೀತಿ ಮಾಡಬೇಕು, ಚೂರ್ಣ ಪದ್ಧತಿಗಳೇನು, ಅದನ್ನ ಪ್ರಾಕೃತಿಕವಾಗಿರ್ತಕ್ಕಂತಹ ಕರ್ತವ್ಯಗಳ ಚೂರ್ಣಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತದ್ದು ಒಂದು ಗುರುವಿನ ನಿಷ್ಠೆ ಇರುತ್ತೆ. ಆ ನಿಟ್ಟಿನಿಂದ ಹೋಗಿದ್ದೆ ಅದರ ರೋಗ ರುಜಿನಗಳು ವಾಸಿಯಾಗುತ್ತೆ. ಆ ರೀತಿ ಹೋಗಲಾಡಿಸುವುದಕ್ಕೆ ಹಲವಾರು ಕಾರಣಗಳಿದೆ. ಆದರೆ ಹಾಗಾಗಿ ನಮ್ಮಲ್ಲಿ ಚೂರ್ಣ ದೊರಕುತ್ತೆ. ಸರ್ವ ಸಹೃದಯ ಭಕ್ತರು ಯಾವುದೇ ರೋಗವಿದ್ದರೂ ಕೂಡ ಅನೇಕ ಚೂರ್ಣಗಳನ್ನು ನಾವು ಕೊಡ್ತೀವಿ. ಬಂದು ಇಲ್ಲಿ ತೆಗೆದುಕೊಂಡು ನಿಮ್ಮ ಅನಾರೋಗ್ಯವನ್ನ ಗುಣಪಡಿಸಿಕೊಳ್ಳಬಹುದು. ಪ್ರಥಮದಲ್ಲಿ ಪ್ರತಿ ಒಂದು ವಿದ್ಯೆಗಾಗಲಿ, ಜ್ಞಾನಕೋಶ ಪದವಿಗಳಿಗಾಗಲಿ ಕೌಸ್ತುಭಾಮಣಿಗಿನ್ನ ಮುಖ್ಯವಾಗಿರ್ತಕ್ಕಂಥದ್ದು ಜ್ಞಾನವೇ ಶ್ರೇಷ್ಠವಾದ ರತ್ನ ಅಂತ. ಗುರುವಿಲ್ಲದ ವಿದ್ಯೆ ನಿರತಕ್ಕಂಥ ಅನೇಕ ಮಹನೀಯರ ತಾತ್ಪರ್ಯವಿದೆ. ಯಾವುದೇ ಒಂದು ಮೂಲಾಧಾರಿತವಾಗಿರ್ತಕ್ಕಂಥ ಅಂಡಜಂ, ಗರ್ಭಜಂ, ಉದ್ವಿಜಂ, ಸ್ವೇದಜಂ ಸರ್ವರಾಶಿಗಳ ಸಮನ್ವಯದಲ್ಲಿ ಒಂದು ಪಳವಳಿಕೆಗಳ ಅಭಿವೃದ್ಧಿಯ ಕೋನವನ್ನು ನಾವೆಲ್ಲರೂ ಕೂಡ ನಿಟ್ಟಿಸಿ ನೋಡದಂತಹ ಸುಸಂದರ್ಭಗಳನ್ನು, ಯೋಚನೆ ಮಾಡದಂತಹ ಸಂದರ್ಭಗಳನ್ನ ನಾವು ಯೋಚಿಸಿದ್ದಾಗ ಗುರುವಿಲ್ಲದೆ ಏನು ನಡೆಯುವುದಿಲ್ಲ. ಈ ಭಾವನೆಗಳ ಪ್ರಮುಖವಾದಂತದ್ದು ಗುರುವು. ಆ ಗುರುವಿಗೆ ಮೂಲ ಕಾರಣಭೂತವಾಗಿರ್ತಕ್ಕಂಥದ್ದು ಗುರು ಪರಂಪರೆಗಳು. ನಮ್ಮಲ್ಲಿ ಭಾವ ಇರುತ್ತೆ, ಪೂರ್ವಜರ ಹಾಕಿ ಕೊಟ್ಟಿರ್ತಕ್ಕಂಥ ಪೂರ್ವ ಜನ್ಮದ ಸುಕೃತ ಫಲ. ಆ ಸುಕೃತ ಫಲದಿಂದ ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಪೂರ್ವ ಜನ್ಮದ ಸುಕೃತವೇ ಅದಕ್ಕೆ ಅಧಿಪತ್ಯವಾಗಿರುತ್ತೆ. ಆ ಅಧಿಪತ್ಯದ ಜೊತೆಗೆ ಗುರು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಆ ಗುರುವಿನ ಸಂದೇಶ ಬಹಳ ಪ್ರಮುಖವಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿರತಕ್ಕಂಥದ್ದು ಕಲೆಯಲ್ಲಿ ಗುರುಗಳು ಇದ್ದಾರೆ. ಅದರ ಜೊತೆಗೆ ನಾವು ಈ ಒಂದು ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರದ ಅನ್ವಯದ ಕಡೆಗೆ ಬರಬೇಕಾಗಿದ್ರೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಮೊದಲನೆಯ ನನಗೆ ಗುರು ಅಂದ್ರೆ ಒಬ್ಬರು ಭಗವಾನ್ ಅಂತ. ಅವರು ಬಹಳ ಅವಧೂತರು, ಬಿಜಾಪುರದವರು. ಅವಧೂತ ಪದ್ಧತಿ ಅಂದ್ರೆ ಯಾವುದೇ ನಕಡ ಪ್ರಾಕೃತಿಯ ಆರಾಧನೆ, ಯಾವುದೇ ವಿಗ್ರಹಾರಾಧನೆ ಆಗಿರಲಿ ಅಥವಾ ಆಡಂಬರದ ಆರಾಧನೆಗಳನ್ನ ಮಾಡಿದವರಲ್ಲ. ಅವರು ಪ್ರಕೃತಿಯಲ್ಲಿರತಕ್ಕಂತಹ ಒಂದು ಶಕ್ತಿಯನ್ನ,
ಪ್ರಕೃತಿಯಲ್ಲಿ ಏನು ಒಂದು ಶಕ್ತಿ ಎನರ್ಜಿ ಅಂತ ಏನು ಹೇಳ್ತೀವೋ ಅದನ್ನ ಕಾಯನಿಷ್ಠತ್ವದಲ್ಲಿ, ಶರೀರದಲ್ಲಿರ್ತಕ್ಕಂಥ ಭಾಗತ್ವಗಳ ಅನುಕರಣೆಗಳಲ್ಲಿ, ಕುಂಡಲಿನಿಗಳ ಜಾಗೃತಾನಂದದಲ್ಲಿ ಮನಸ್ಸನ್ನ ಮೆತ್ತಿಸಿ ಅಂತರ್ಭುಕ್ತಿಯ ಪರಿಜ್ಞಾನದಲ್ಲಿ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನ ಸಾರಥ್ಯವನ್ನು ಸೇರುವಂತಹ ಅವಿರ್ಭಾಗ್ಯ ವಿಚಾರಗಳು. ಅವಿರ್ಭಾಗ್ಯದ ವಿಚಾರಗಳನ್ನ ಅವಧೂತ ಪದ್ಧತಿಗಳಲ್ಲಿ ಬಹಳ ವ್ಯಾಖ್ಯಾನದಲ್ಲಿ ನಾಡಿಶಾಸ್ತ್ರ ಪದ್ಧತಿ, ನಾಶಿಕ ಸ್ಥಾನ, ಸುಕರ್ಮ, ಸುಧೃತಿ, ವ್ಯಾನಃ, ಅಪೂರ್ವ, ವೇದ ಉಪನಿಷತ್ತುಗಳೇನಿದಾವೋ ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ದಾರಿ ಮಾರ್ಗಕ್ಕೆ ತಂದು ಕೊಡುತ್ತವರು ಬಿಜಾಪುರದವರು ದೀಕ್ಷೆಯನ್ನು ಕೊಟ್ಟು, ತದನಂತರದಲ್ಲಿ ನನ್ನ ಅಪೇಕ್ಷಿತವಾಗಿರ್ತಕ್ಕಂತಹ ಸುಸಂದರ್ಭವನ್ನು ಯೋಚನೆ ಮಾಡತಕ್ಕಂತಹ ಭಾಗ್ಯದಲ್ಲಿ ಯೋಚನೆ ಮಾಡಿದಾಗ ಆ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಗುರುಗಳು ಪರಿಚಯ ಆದ್ರೆ ನನಗೆ, ಕೋಲಾರದವರು ಕೃಷ್ಣಪ್ಪ ಅಂತ. ಅವರು ಅಥರ್ವರ್ಣ ವೇದದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥವರು. ಯಾವುದೋ ಹರಿಕಥೆಯ ಸಂದರ್ಭದಲ್ಲಿ ನನ್ನ ಕಲೆಯಲ್ಲಿ ಓದಂತಹ ಸಂದರ್ಭದಲ್ಲಿ ಅವರು ಪರಿಚಯ ಆಗಿ ಹಂಗೆ ಮಾತನಾಡಿಕೊಂಡು ಕುಂತಹ ಸಂದರ್ಭದಲ್ಲಿ ಅಥರ್ವರ್ಣ ವೇದದಲ್ಲಿ ಬಹಳ ತಂತ್ರಿಗಳು, ಬಹಳ ಪ್ರಮುಖರು. ಆ ಅಥರ್ವರ್ಣ ವೇದಗಳನ್ನು ಕೂಡ ನಾವು ತಂತ್ರಿಯ ಯಾವುದೇ ಶಾಂತಿ ಕರ್ಮ ಇರಬಹುದು, ವಿದ್ವೇಷಣ, ಮಾರಣ, ಆಕರ್ಷಣ, ವಶೀಕರಣ, ಮಾರಣ ಕರ್ಮಗಳು ಏನು ಷಟ್ಕರ್ಮಗಳಿದೆಯೋ ಆ ಷಟ್ಕರ್ಮಗಳ ಬಗ್ಗೆ ಬಹಳ ಪರಿಚಯ ಮಾಡಿಕೊಟ್ಟು, ಧ್ಯಾತಕ್ಕಂತ ಅಂದ್ರೆ ನಮ್ಮ ಶಾರೀರದಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೇನಿದೆಯೋ ಭಾವಾತ್ಮಕ ಪೂರ್ಣದ ಚಿದಾನಂದ ಸ್ವರೂಪದವಾಗಿರ್ತಕ್ಕಂಥ ಸನ್ಮಯ ಭಾಗ್ಯತ್ವದಲ್ಲಿ ಮಿದ್ದಿಸಿ ನಮ್ಮ ಅಂತರ್ಭುಕ್ತಿ ಪರಿಜ್ಞಾನದಲ್ಲಿ ನಾವು ಯಾವತ್ತೂ ಕೂಡ ಹಾಲನ್ನ ಚೆನ್ನಾಗಿ ಕಾಸಿ, ಅದನ್ನ ಯಾವ ರೀತಿ ಕಾಸಬೇಕು ಅಂತ ಕೆಂಪಾಳ ಕಾಸಿ ಎಪ್ಪಾಕಿದಾಗ ಒಳ್ಳೆ ಮೊಸರಾಗುತ್ತೆ, ಗಟ್ಟಿಯಾದ ಮೊಸರು. ಆ ಮೊಸರನ್ನ ಸರಿಯಾಗಿ ಕಡೆದಾಗ ಮಾತ್ರನೇ ಒಳ್ಳೆ ಉತ್ತಮವಾದಂತಹ ತುಪ್ಪ ಬರುತ್ತೆ ಎನ್ನುವಂತ ಸಾಕ್ಷಿ. ಅದೇ ತರಹ ಒಂದು ಸನ್ಯಾಸಿ ಯೋಗಿ ಕಥೆಗಳನ್ನ, ಅವಧೂತರ ಕಥೆಗಳನ್ನು ಯೋಚನೆ ಮಾಡಿದಾಗ ನಮ್ಮ ಭಾವನೆಗಳು ಮತ್ತು ಅರಿಷಡ್ ವರ್ಗಗಳನ್ನ ಮಂತಾಗಿ ಕಡೆದು ಆ ಕಡೆದ ನಂತರದಲ್ಲಿ ಬರತಕ್ಕಂಥದ್ದೇ ಏನು ತುಪ್ಪ ಅಂತಾರೋ ಆ ತುಪ್ಪದ ವೀಕ್ಷಣ ಪದ್ಧತಿಗಳು ಬಹಳ ಪ್ರಮುಖ. ಅದಕ್ಕೆ ಬಹಳ ನಿಷ್ಠ ಕಾಯಕದಲ್ಲಿ ನನಗೆ ಕಲಿಸ್ಕೊಟ್ರು. ಮೂರನೆಯದಾಗಿ ನಾನು ಏನಾದ್ರೂ ಒಂದು ಅಭೂತವಾಗಿರ್ತಕ್ಕಂತಹ ಒಂದು ಮತ್ತೆ ದೀಕ್ಷೆ ತಗೊಳ್ಬೇಕು ಅಂತ ನಾನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ನಮ್ಮ ಇಂದಿನ ಆದಿಜಾಂಬವ ಸಮುದಾಯದ ಏನು ಒಂದು ಗುರುಗಳಿದ್ದಾರೋ ಪ್ರತ್ಯೇಕವಾಗಿ ನಾನು ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ರುದ್ರಾಕ್ಷ ಮುನಿ ಸ್ವಾಮಿಗಳಿಂದ 2001ನೇ ಇಸ್ವಿಯಲ್ಲಿ ನಾನು ದೀಕ್ಷೆಯನ್ನು ತಗೊಂಡೆ. ಇದೇ ಒಂದು ಕ್ಷೇತ್ರದಲ್ಲಿ ಆ ದೀಕ್ಷೆ ತಗೊಂಡು ಅವರು ಸಮನ್ವಯದ ಭಾಗಿತ್ವದಲ್ಲಿ ಸಮಾಜ ಲೋಕ ಕಲ್ಯಾಣದ ಸಿದ್ಧಾಂತದ ಜೊತೆಗೆ ಸಮಾಜ ಮುಖತ್ವದ ಶಿಕ್ಷಣ ಮತ್ತು ಧಾರ್ಮಿಕ ಒಂದು ಪದ್ಧತಿಗಳನ್ನ ಸದೃಢಯಾನಂದದಲ್ಲಿ ನೀವು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕದ್ದು ಒಂದು ದೀಕ್ಷೆಯನ್ನು ಕೊಟ್ಟು ಈ ಒಂದು ಹೇಳಿಕೆಯನ್ನ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಭಾವಿಸಿ ಪರಿಚಯಿಸಿಕೊಟ್ಟು ದೀಕ್ಷೆಯನ್ನು ಕೊಟ್ಟರು. ತದನಂತರದಲ್ಲಿ ಅಪ್ಪಾಜಿ ಎನ್ನುವಂತಹ ಗುರು ದೀಕ್ಷೆ ಕೊಟ್ಟರು, ಮತ್ತೆ ಒಬ್ಬ ಹಗೋರಿ ಎನ್ನುವರು ದೀಕ್ಷೆ ಕೊಟ್ಟರು. ಈ ಎಲ್ಲರೂ ಕೂಡ ಅವರದೇ ಆದಂತಹ ಒಂದು ಕರ್ಮಾನುಬಂಧದಲ್ಲಿ ಇರತಕ್ಕಂಥ ಒಂದೊಂದೊಂದು ರೂಪಾಂತರದಲ್ಲಿ ಶಾಂತಿ ಕರ್ಮ, ಸ್ತಂಭನ, ವಿದ್ವೇಷಣ, ಮಾರಣ, ಅನುಷ್ಠಾನ, ದಾತ್ರ, ವಿನಯ, ವಿದ್ರುತಿ, ವ್ಯಾನಹ ಸಂಬಂಧಗಳೇನಿರ್ತವೆ ಎಲ್ಲ ವಿದ್ಯೆಗಳಿಗೂ ಇಲ್ಲಿನವರೆಗೂ ಕೂಡ ನನಗೆ 14 ಜನ ಗುರುಗಳು. 14 ಜನ ಗುರುಗಳಲ್ಲೂ ಒಂದು ವಿಶೇಷವಾದಂತಹ ಒಂದು ಭಾಗ ಇತ್ತು. ಆ ಭಾಗದ ಜೊತೆಯಲ್ಲಿ ನಾವು ಇಲ್ಲಿನವರೆಗೂ ಕೂಡ ನಡ್ಕೊಂಡು ಬಂದಿದ್ದೀವಿ. ಆ ಗುರುಗಳ ಆಶೀರ್ವಾದ ಸದಾಕಾಲವೂ ಕೂಡ ಅವರ ಅಮೃತ ತತ್ವಜ್ಞಾನಿಯೋ ಅಪೂರ್ವ ಸಾಗಮಂ ಸಂದೇಶಂ ಈ ಜ್ಞಾತಕೋಶ ಪದಗಳದ ಸಚಿದಾನಂದ ರೂಪ ಚಿನ್ಮಯ ಅಂತ ಹೇಳಿದ್ದಾರೆ. ಪರೋಪಕಾರ ಮಿದಂ ಶರೀರಂ, ಪರಪಕ್ಕೋಸ್ಕರವಾಗಿ ಎಲ್ಲರೂ ಹುಟ್ಟಿದೀವಿ, ಪರಪಕ್ಕೋಸ್ಕರವಾಗಿ ಪ್ರಕೃತಿ ಹುಟ್ಟಿದೆ ಎನ್ನುವಂತಹ ನಿಟ್ಟಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ಆ ಗುರು ಆಶೀರ್ವಾದ ಸದಾಕಾಲ ತುಂಬಿರುತ್ತೆ ಅಂತ ಆಶಿಸುತ್ತಾ ಆ ಗುರುಗಳ ಆಶೀರ್ವಾದದಿಂದ ಮುಂದೇನು ಕೂಡ ನಾವು ಮುಂದಿನ ಸಮಾಜದ ಮುಖತ್ವದ ಕೆಲಸ ಕಾರ್ಯಗಳಿಗೆ ಬಾಜಂದರಾಗ್ತೀವಿ ಅನ್ನೋದನ್ನ ಹೇಳ ಹೋಗಿ ಒಂದು ಸಮಾಜದ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಬಾ ಎಂಬಲ್ಲಿ ಎನ್ನ ಭವಹರಿಯುತ್ತಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವೈದಕ್ಷರಗಳು ಸರ್ವಾಂಗದಲ್ಲಿ ತೊಳಗಿ ಬೆಳಗಿರುವುದ ಕಂಡು ಹಾನು ನೀನು ಬಸವ ಎನ್ನುತ್ತಿದ್ದನೀಯ ಗುಹೇಶ್ವರ. ನಮ್ಮೆಲ್ಲರ ಆರಾಧ್ಯ ದೈವ, ನಡೆದಾಡುವ ದೇವರು, ಈ ಹೋಬಳಿಯ ಮಹಾಚೇತನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಮನದಾಳದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಭವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಧರ್ಮಾಧಿಕಾರಿಗಳಾದಂಥ ಸಿದ್ದರಾಜ ಸ್ವಾಮೀಜಿಯವರೇ ಹಾಗೂ ಇನ್ನಿತ ಎಲ್ಲ ಅತಿಥಿ ಗಣ್ಯಮಾನರುಗಳಿಗೆ
ನನ್ನ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ಈ ದಿನ ಕುರುಕ್ಷೇತ್ರ ನಾಟಕ ಮಧ್ಯದಲ್ಲೇ ಈ ಕಾರ್ಯಕ್ರಮಕ್ಕೋಸ್ಕರ 20 ನಿಮಿಷ ಬಿಡುವನ್ನು ಕೊಟ್ಟಿದ್ದಾರೆ. ನಾನು 10 ಗಂಟೆಗೆ ಇಲ್ಲಿ ಬಂದೆ. ಆಚೆ ನೋಡಿದ ತಕ್ಷಣ ಒಳಗಡೆ ಹೋಗೋದು ಹೇಗೆ ಅಂತ ಭಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಏಕ ಗಾಡಿ ಕಾರುಗಳು 2 ಸಲ ರಿವರ್ಸ್ ಹೋಗಿ ಮತ್ತೆ ವಾಪಸ್ ಬಂದೆ ನಾನು. ಆಗ ಕೃಷ್ಣನ ಪಾತ್ರಧಾರಿಯಾದಂಥ ನನ್ನ ಆತ್ಮೀಯ ಶಿಷ್ಯ ರವಿಕುಮಾರ್ಗೆ ಫೋನ್ ಮಾಡಿದೆ. ಏನು ಮಾಡೋಕ್ಕಾಗೋದಿಲ್ಲ, ಬರಬೇಕು ಸ್ವಾಮೀಜಿ ಅಂತ ಹೇಳಿದ್ರು. ಇಲ್ಲಿ ರಂಗಸರ್ಜಿಕೆ ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರ. ಇವತ್ತು ರಂಗಕಲಾವಿದರು ಏನು ಇಲ್ಲದ ರೀತಿಯಲ್ಲಿ ಜೀವನವನ್ನು ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಪರಮಪೂಜ್ಯರು ಇಂಥ ಒಂದು ಕಾರ್ಯಕ್ರಮಗಳಿಗೆ ನೆರವನ್ನು ಕೊಡ್ಕೊಂಡು ಕಲಾ ಪೋಷಣೆಯನ್ನು ಮಾಡ್ತಿರುವುದು ನಮಗೆಲ್ಲ ತುಂಬು ಹೃದಯದ ಸಂತೋಷ. ಹಾಗೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಮನುಷ್ಯ ಹುಟ್ಟು ಮತ್ತು ಬಾಳು ಮತ್ತು ಸಾವು, ಈ 3 ಬದುಕಿನ ನಡುವೆ ಜೀವನವನ್ನು ಮಾಡಬೇಕು. ಇದು ಒಂದು ಸಾಧನೆ. ನಮ್ಮ ಕೊಡಗಿ ಬೊಮ್ಮನಹಳ್ಳಿ ಗ್ರಾಮದ ಯುವಕರು ಮತ್ತು ಹಿರಿಯರು ಇಬ್ಬರು ಇದ್ದಾರೆ. ಸುಮಾರು ಒಂದು 15 ವರ್ಷದಿಂದ ನಾನು ಕೊಡಗಿ ಬೊಮ್ಮನಹಳ್ಳಿ ಊರಿನಲ್ಲಿ ಪೂಜೆಗಳಿಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಯುವಕ ವೃಂದದವರು ನಮ್ಮ ಮಠದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸಹ 5-6 ಗಾಡೀಲಿ ಬಂದು ಊಟವನ್ನು ಬಡಿಸಿ ಎಲ್ಲವನ್ನು ಮಾಡ್ತಾರೆ. ಅದು ನನಗೆ ತುಂಬ ಸಂತೋಷ. ಮತ್ತು ಎಲ್ಲ ಹಿರಿಯರಿರ್ಬೋದು, ಕಿರಿಯರಿರ್ಬೋದು. ಅದರಲ್ಲೂ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈ ರಂಗಸಜ್ಜಿಕೆಯ ರಂಗಭೂಮಿಯ ಕಲಾವಿದರವನ್ನು ಕೊಡ್ತಾ ಇರೋದು ನೋಡಿ. ಕೊಡಗಿ ಬೊಮ್ಮನಹಳ್ಳಿಗೆ ಮೊದಲೇ ಕೊಡಗಿ ಅಂತ ಇಟ್ಟಿದೆ, ಅಂದರೆ ಅದಕ್ಕೆ ಕೊಡುಗೆ ಕೊಡ್ತಾ ಇರೋದು. ನಮ್ಮ ಸೋಲೂರು ಹೋಬಳಿಯಲ್ಲಿ ಯಾವುದಾದ್ರೂ ಒಂದು ನಾಟಕ ಮಂಡಳಿ ಇದೆ ಅಂತ ಹೇಳಿದ್ರೆ ಅದು ಕೊಡಗಿ ಬೊಮ್ಮನಹಳ್ಳಿಯಲ್ಲಿ. ಯಾಕೆಂದರೆ ವಿಶೇಷವಾಗಿ ಎಲ್ಲ ನಾಟಕಗಳನ್ನು ನಮ್ಮ ಸಿದ್ಧಗಂಗಾ ಮಠದಲ್ಲೂ ಸಹ ಇವರು ಪ್ರೋತ್ಸಾಹಕರಾಗಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದು. ಇಲ್ಲಿ ನನ್ನ ರವಿ ಕೇಳ್ತಾ ಇದ್ದೆ, ಎಷ್ಟೇ ಕಾರ್ಯಕ್ರಮ, ಎಷ್ಟೇ ನಾಟಕ ಇದು ಅಂತೇಳಿ. ಪಾಲ್ನಹಳ್ಳಿಯಲ್ಲಿ 7ನೇ ನಾಟಕ ಅಂತ ನನಗೆ ಹೇಳಿದ್ರು. ನಾನು ತಮಿಳುನಾಡಿನ ದಬ್ಬಗುಳಿಯ ಒಂದು ಹರಕೆ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಭಾಗಿಯಾಗಿ ನಾಳೆ ಬೆಳಗ್ಗೆ ಬರೋನಿದ್ದೆ. ಆದರೆ ರವಿ ನನ್ನನ್ನು ಕಟ್ಟಾಕಿ ಇಲ್ಲಿಗೆ ಬರಲೇಬೇಕು, 5 ನಿಮಿಷ ನೀವು ಬಂದು ಹೋದರೆ ನಮಗೆ ತುಂಬ ಸಂತೋಷ ಆಗ್ತದೆ ಅಂತೇಳಿ ಸುಮಾರು ಒಂದು 10-12 ಯುವಕರು ನನ್ನ ಜೊತೆಯಲ್ಲಿ ಬಂದು ನನ್ನನ್ನು ಕೇಳಿಕೊಂಡ್ರು. ಆ ಕಾರ್ಯಕ್ರಮನ ಈ ಸಲ ರದ್ದು ಮಾಡಿ ಅಲ್ಲಿ ನಮ್ಮ ಪರಮಪೂಜ್ಯರು ಇನ್ನೊಬ್ಬರು ಇದ್ದಾರೆ, ಅವ್ರಿಗೆ ನನ್ನ ಸಾನ್ನಿಧ್ಯವನ್ನು ಅವರಿಗೆ ಕೊಟ್ಟು ಇಲ್ಲಿ ಬಂದು ನೋಡಿದೆ. ತುಂಬ ಸಂತೋಷ ಆಯಿತು. ಇದೇ ರೀತಿ ಕಲಾ ಪೋಷಣೆ ಇರಲಿ ಅಂತ ಹೇಳಿ. ಒಂದು ಬುದ್ಧ ಧರ್ಮದಲ್ಲಿ ಹೇಳ್ತಾರೆ, ನನಗೆ ಒಬ್ಬ ಸಾಹುಕಾರ ಮತ್ತು ಒಬ್ಬ ಗುರುಗೆ ಏನೂ ಇರೋದಿಲ್ಲ. ಅವರು ಒಂದು ನದಿ ತೀರದಲ್ಲಿ ಒಂದು ಗುಡಿಸಲನ್ನ ಹಾಕ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ಅಗಾಧ ಶ್ರೀಮಂತ ಒಬ್ಬ ಬರ್ತಾನೆ. ಜೀವನದಲ್ಲಿ ನಾನು ಏನನ್ನೂ ಸಹ ಪಡೆಯೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಗುರುಗಳನ್ನು ಕೇಳ್ತಾರೆ. ಗುರುಗಳು ತೋರಿಸ್ತಾರೆ, ನೋಡು ಆ ನದಿ ದಡದಲ್ಲಿ ಒಂದು ತೋಟ ಇದೆ, ಆ ತೋಟದಲ್ಲಿ ಕೂತಿರು ಅಂತ ಹೇಳಿ. ಅವನು ಸುಮಾರು 2 ಗಂಟೆಗಳ ಕಾಲ ಅಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡಾಗ ಸ್ವಾಮೀಜಿ ಕರೆಯೋದಿಲ್ಲ ಅವ್ರನ್ನ, ಗುರುಗಳನ್ನ. ಯಾಕೆ ಇಷ್ಟೊತ್ತಾದರೂ ಕರೀಲಿಲ್ಲ ಅಂತ ಹೇಳಿದ್ರೆ 2 ಗಂಟೆ ನಂತರ ಗುರುಗಳು ಅವ್ರನ್ನ ಕರೀತಾರೆ. ಕರೆದು ನಿನಗೆ ಎಲ್ಲ ಸಿಗ್ತಾ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ನನಗೆ ಜೀವನ ನಶ್ವರ ಅನ್ನಿಸ್ತಾ ಇದೆ ಅಂತ ಹೇಳಿ. ನೋಡು, ಆ ಪಕ್ಷಿಗಳು, ಆ ಮರಗಳು, ಆ ತೆಂಗಿನ ಗಿಡಗಳು ಎಲ್ಲವನ್ನು ನೋಡಿದೆ ಅಲ್ವಾ? ನೋಡಿ, ಯಾರ ಜೀವನ, ಯಾರ ಪೋಷಣೆ ಇಲ್ಲದೆ ಆ ಗಿಡಗರ ಮರಗಳು ಬೆಳೀತಾ ಇದೆ. ಯಾರು ಪೋಷಣೆ ಮಾಡಬೇಕಾಗಿಲ್ಲ. ಅದೇ ರೀತಿ ನೀನು ನಂದಲ್ಲ ಅಂತ ಬೆಳೆದ್ರೆ ಇವತ್ತು ಪೋಷಣೆ ನಿಂದು ಏನೂ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಸಿದ್ದರಾಜ ಸ್ವಾಮೀಜಿಯವರು ಇಲ್ಲಿ ಕೊಡಗಿ ಬೊಮ್ಮನಹಳ್ಳಿಗೆ ನಮ್ಮ ಯುವಕ ಮಿತ್ರರಿಗೆ ಮತ್ತು ಶಿಷ್ಯ ವೃಂದದವರಿಗೆ ಪ್ರತಿ ವರ್ಷವೂ ಸಹ ಅದೇ ರೀತಿ ಪೋಷಣೆಯನ್ನು ಮಾಡಿ ರಂಗಸಜ್ಜಿಕೆಯನ್ನು ಮಾಡ್ತಿರುವುದು ನನಗೆ ತುಂಬ ಸಂತೋಷವನ್ನು ವಹಿಸಿದೆ. ಕಾರ್ಯಕ್ರಮ ಯಶಸ್ವಿಯಾಗಲಿ, ಹೀಗೆ ಇರಲಿ ಅಂತ ಹೇಳಿ ನಾನು ಆಶಿಸ್ತಾ, ಇನ್ನು ಸನ್ಮಾನ ಕಾರ್ಯಕ್ರಮ ಬೇರೆ ಇದೆ. ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೀನಿ. ಶುಭಂ ಭಯ. ಓಂ ಗುರುಭ್ಯೋ ನಮಃ. ಸಹಸ್ರಾರ ದಳನೇತ್ರಂ ವಿಜಯ ಸಂಪುಟ ಭಾವೈಕ್ಯಂ ಆದಿಪೂಜಿತಕೋ
ಪಂಚಭೂತಾತ್ಮಕ ಶಕ್ತಿ ಅದ್ವೈತಂ ಗುಣಶಾಸ್ತ್ರ ಸಾಂಕೀರ್ಣ ಧರ್ಮ ವ್ಯೂಹಮಂಡಲಸ್ಯಕಂ ತಂ ನಮಾಮಿ ಪ್ರಕೃತಿ ನಂದನಂ. ಈ ಶಾರ್ವರಿ ನಾಮ ಸಂವತ್ಸರಿಗೆ ಮಾಘ ಮಾಸದ ಶುಭವಾದಂತಹ ಈ ಮಹಾಶಿವರಾತ್ರಿಯ ಒಂದು ಜಾತ್ರಾ ಮಹೋತ್ಸವದ ಈ ಒಂದು ಸುಕ್ಷೇತ್ರದ ಒಂದು ಪೌರಾಣಿಕದ ನಾಟಕಕ್ಕೆ ಕಲೆಯಿಲ್ಲದ ಮಾನವನಿಲ್ಲ, ಆಡಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂಥ ನಾಡ ಗಾದೆಗನುಗುಣವಾಗಿ ನಮ್ಮ ಭರತಖಂಡದ ಸಂಸ್ಕೃತಿ ಸಂಸ್ಕಾರಗಳು ಕಟ್ಟಿಬದ್ಧ ಸೂತ್ರಗಳ ಪ್ರಭುವಲ್ಲಕಲಗಳಿಂದ ಬಂದಿರತಕ್ಕಂಥ ವಿಚಾರಧಾರೆಗಳು. ಹಾಗಾಗಿ ಇಂತಹ ಒಂದು ಪೌರಾಣಿಕವಾಗಿರ್ತಕ್ಕಂಥ ನಾಟಕಕ್ಕೆ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ತಮ್ಮ ಹೆಸರು ಚನ್ನಬಸವ ಸ್ವಾಮೀಜಿಯವರೇ ಮತ್ತು ಈ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯಮಾನ್ಯರೇ, ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ತಾತ ಮಾತೆಯವರೇ, ಗುರು ಹಿರಿಯರೇ ಮತ್ತು ಎಲ್ಲ ಕಲಾಬಂಧುಗಳೇ, ನಾವು ಇಲ್ಲಿನವರೆಗೂ ಕೂಡ ಕಲೆ ಅನ್ನುವಂತಹ ನಿಟ್ಟನ್ನು ಯೋಚಿಸಿದಾಗಂತಹ ಸುಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಲಿಯುಗದ ದ್ವಿತೀಯಾರ್ಥ ಖಂಡದಲ್ಲಿ ಇಂತಹ ವೈಜ್ಞಾನಿಕ ಯುಗದಲ್ಲಿ ಕಲೆಯ ಒಂದು ಮೂಲ ಗುಂಪಾಗಿದೆ. ಇಂತಹ ಮೂಲೆ ಗುಂಪಾಗಿರ್ತಕ್ಕಂತಹ ಈ ಸಂದರ್ಭದಲ್ಲಿಯೂ ಕೂಡ ಯುವಕರಾಗಿರ್ತಕ್ಕಂತಹ ನೋಡಿ, ಇಲ್ಲಿ ಈ ಕ್ಷೇತ್ರದಲ್ಲಿ ಜಗಜ್ಯೋತಿ ಬಸವೇಶ್ವರ ಕೃಪಾಪೋಷಕ ನಾಟಕ ಮಂಡಳಿಯವರು 7ನೇ ಬಾರಿಯಾಗಿ ನಾಟಕವನ್ನು ತಮ್ಮೆಲ್ಲರ ಮುಂದೆ ಕಲಾವಿದರ ಅನೇಕ ತಾತಮಾತೆಯವರ ಅನುಭವದ ಸಿದ್ಧಾಂತದ ಶಿಖೋಮಣಿಗಳ ಭಾವಾತ್ಮಕದಲ್ಲಿರ್ತಕ್ಕಂತಹ ಚಿನ್ಮಯಾನಂದವಾಗಿರ್ತಕ್ಕಂತಹ ನುಡಿ ನೋಟದ ಸ್ಪುಂಜನಗಳಲ್ಲಿ ಜಿಹ್ವದಲ್ಲಿ 7ನೇ ಬಾರಿಯಾಗಿ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಈ ಪ್ರದರ್ಶನವು ಪ್ರತಿ ವರ್ಷವೂ ಪ್ರದರ್ಶಿಸುವ ಜೊತೆಯಲ್ಲಿ ಈ ಬಾರಿಯು ಪ್ರಮುಖವಾಗಿ ಇಂತಹ ಯುಗಮಾನದಲ್ಲೂ ಇಂತಹ ವೈಜ್ಞಾನಿಕ ಯುಗದಲ್ಲೂ ಎಲ್ಲೋ ಒಂದು ಕಡೆ ಪೌರಾಣಿಕ ಎಂಬತಕ್ಕಂತಹ ಶಕ್ತಿಗಳು ಮೂಲೆ ಗುಂಪಾಗುವಂತಹ ಈ ಸುಸಂದರ್ಭದಲ್ಲಿ ಯುವ ಕಲಾವಿದರು ಸೇರಿ ಈ ಭಗವದ್ಗೀತಾ ಸಾರವನ್ನು ತಮ್ಮೆಲ್ಲರ ಮುಂದೆ ಅಭಿನಯಿಸ್ತಾ ಇರೋದು ಬಹಳ ನಮ್ಮೆಲ್ಲರಿಗೂ ಕೂಡ ಶ್ಲಾಘನೀಯವಾದಂತಹ ವಿಚಾರವಾಗಿರುತ್ತೆ. ಏಕೆಂದರೆ ಈಗಿನ ಒಂದು ವೈಜ್ಞಾನಿಕ ಯುಗದಲ್ಲಿ ಮಾತೃ ಬೇಡ, ಪಿತೃ ಬೇಡ, ಆಚಾರ್ಯಂ ಭವ ಬಂಧನಗಳನ್ನು ಬಿಡಿಸ್ತಕ್ಕಂತಹ ಪ್ರಕೃತಿಯ ನಂದ ಲೋಕನಗಳನ್ನು ತ್ಯಜಿಸಿ ಒಂದೇ ಒಂದು ಇಚ್ಛಿಸ್ತಕ್ಕಂಥದ್ದು ಮೊಬೈಲ್ ಒಂದೇ ಇದ್ದರೆ ಸಾಕು, ಜಗತ್ತೆಲ್ಲ ಇದೆ ಎನ್ನುವಂತಹ ಕಾಲ. ಇಂತಹ ಕಾಲಘಟ್ಟದಲ್ಲೂ ಕೂಡ ಈ ಪೌರಾಣಿಕದ ಒಂದು ಇತಿಹಾಸವನ್ನು ಪೌರಾಣಿಕದ ಏನು ಸ್ಮರಣ ಚಿಂತನ ಮತ್ತು ಸಖ್ಯ ಭಾವನೆಗಳನ್ನು ತಮ್ಮೆಲ್ಲರ ಮುಂದೆ ಇಟ್ಟುಕೊಂಡು ಈ ಪೌರಾಣಿಕದ ಹಿನ್ನೆಲೆಯ ಒಂದು ಸೃಷ್ಟಿಯಲ್ಲಿ ಆಳವಾದಂತಹ ಧಾರ್ಮಿಕ ಮತ್ತು ಪೌರಾಣಿಕದ ಪೌರುಷತ್ವದ ಒಂದು ಸಮನ್ವಯ ಭಾಗಿತ್ವವನ್ನು ಹಂಚುತ್ತಾ ಇರುವುದು ಮುಖ್ಯವಾಗಿ ನಮ್ಮ ರವೀಶರವರಿಂದ. ಇವರ ಒಗ್ಗಟ್ಟು ಹೆಂಗಿದೆ ಅಂದರೆ, ಒಬ್ಬರ ವಿಚಾರವನ್ನು ಎತ್ತಿಕೊಂಡ್ರೆ ಒಂದು ಮಂದಿಯಲ್ಲಿ ಮಾತಾಡಿ ಮಂದಿಯಲ್ಲಿ ಗೆದಿ ಎನ್ನುವಂತಹ ನುಡಿಯಂತೆ ಒಂದು ದಿವಸ ಮಾತಾಡಿದ ಮೇಲೆ ಅದು ಸಂಪೂರ್ಣವಾಗಿ ಎಲ್ಲರ ಒಂದು ಹಿಡಿತದಲ್ಲಿ ನಮ್ಮ ರವೀಶರವರ ಹಿಡಿತದಲ್ಲಿ ಇರುತ್ತೆ. ಹಾಗಾಗಿ ಕಲೆಯಲ್ಲಿ ಎಲ್ಲೋದರೂ ಕೂಡ ಕೊಡಗಿ ಬೊಮ್ಮನಹಳ್ಳಿ ಎನ್ನುವಂತಹ ನಿಟ್ಟು ಹೇಗಿದೆ ಅಂದರೆ, ಕೊಡಗಿ ಬೊಮ್ಮನಹಳ್ಳಿ ಅಂದರೆ ಕಲಾವಿದರ ಹೋರು ಅನ್ನುವಂತಹ ಒಂದು ಸೂಚನಾ ಫಲಕವಾಗಿದೆ. ಇಂತಹ ಧರ್ಮಶಕ್ತವಾಗಿರ್ತಕ್ಕಂತಹ ಧಾರ್ಮಿಕ ಮತ್ತು ಪೌರಾಣಿಕದ ಪದ್ಧತಿಗಳು ಯುವ ಕಲಾವಿದರಲ್ಲಿ, ಯುವ ಬಂಧುಗ ಪೀಳಿಗೆಗಳಲ್ಲಿ ಇರುವುದು ಅಪರೂಪವಾಗಿರುತ್ತೆ. ಇಂತಹ ಚೈತನ್ಯವು ಭಗವಂತ ಸರ್ವತೋಮುಖದಂತೆ ಪ್ರತಿ ವರ್ಷವೂ ಕೂಡ ಇನ್ನೂ ಹೆಚ್ಚಿನದಾಗಿ ಹೆಜ್ಜೆಗಳನ್ನಿಟ್ಟುಕೊಂಡು ಅಪೂರ್ವವಾದಂತಹ ಒಂದು ಸಿದ್ಧಾಂತದ ಶಿಖೋಮಣಿಗಳಾಗಿ ಅಪೂರ್ವವಾಗಿ ಚಿನ್ಮಯವಾಗಲಿ, ಈ ಕಲೆ ಹೊಳಿಯಲಿ. ಇಂತಹ ಪೌರಾಣಿಕ ನಾಟಕಗಳು ಹಳ್ಳಿನಾಡಲಾಗಿ ಆ ಪೌರಾಣಿಕದ ಜಮತತ್ವವನ್ನು ತಿಳಿದುಕೊಂಡು ಮನುಷ್ಯರು ಸಮಾಗತ್ವದಲ್ಲಿ ಬಾಳಲಿ ಅಂತ ಆಶಿಸುತ್ತಾ, ಸರ್ವರಿಗೂ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಶುಕ್ಲಂ ವರದರಂ ವಿಷ್ಣುಂ ಶೇಷಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಂ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಂ
ವಾಶ್ಮಖೇ ಏಕದಂತಂ ವಾಶ್ಮಖೇ. ನಮಂ ಗುರು ಬ್ರಹ್ಮಂ ಗುರು ವಿಷ್ಣುಂ ಗುರುರ್ದೇವೋ ಮಹೇಶ್ವರಂ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ ನಮಃ. ನಮಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಛಂ ಗುರು ಶುಕ್ಲಂ ಶನರ್ವಶಂ ರಾಘವೇ ಕೇತುವೇ ನಮಸ್ತೈ ನಮಃ ನಮಃ. ನಮಕಂ ನಮಕ ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಂಡ ಸಂಬೋಧಂ ಹಂ ನಮಾಮಿ ಶನೇಶ್ಚರಂ ನಮಸ್ತೆ ನಮಸ್ತೆ ನಮಕಂ ನಮಕ ನಮಕಂ ನಮಕ. ಆರತಿ ಬೆಳಗುವೆ ಮಾರಪ್ಪ ಆನಂದದಿಂದ ನಮ್ಮನ ಕಾಯಪ್ಪ. ಆರತಿ ಬೆಳಗುವೆ ಮಾರಪ್ಪ ಆನಂದದಿಂದ ನಮ್ಮನ ಕಾಯಪ್ಪ. ಸೂರ್ಯಕುಮಾರನೇ ಛಾಯಕುಮಾರ ಕರುಣೆ ನೀಡಿ ಭಾಷೆ ನಿರಾಜ. ಸೂರ್ಯಕುಮಾರನೇ ಛಾಯಕುಮಾರ ಕರುಣೆ ನೀಡಿ ಭಾಷೆ ನಿರಾಜ. ತಾರೆ ಮಂಡಲದಲ್ಲಿಯೋ ಬೇಗ ಇಳಿಯೋ ರಥರೂಢ. ತಾರೆ ಮಂಡಲದಲ್ಲಿಯೋ ಬೇಗ ಇಳಿಯೋ ರಥರೂಢ. ಮಧುರೆಯ ಕ್ಷೇತ್ರದ ಕಲಿ ಪುರುಷ ಬೇಗ ಇಳಿಯೋ ಜನತೇಜ. ಮಧುರೆಯ ಕ್ಷೇತ್ರದ ಕಲಿ ಪುರುಷ ನೀನು ಬೇಗನೆ ಇಳಿಯೋ ಘನತೇಜ. ಆರತಿ ಬೆಳಗುವೆ ಮಾರಪ್ಪ ಆನಂದದಿಂದ ನಮ್ಮನ್ನು ಕಾಯಪ್ಪ. ಯಾವ ಕಳಿಂಗ ನಗರ ಅಧಿಪತಿಯಾಗಿರ್ತಕ್ಕಂತಹ ಗೋವಿಂದ ಶರ್ಮರು ಧರ್ಮಪತ್ನಿ ಆಗಿರ್ತಕ್ಕಂತಹ ಪ್ರಭುತ್ವ ದೇವಿಗಾದರು 64 ವರ್ಷಗಳ ಕಾಲ ಮಕ್ಕಳಿಲ್ಲವಂತೆ. ಮಕ್ಕಳಿಲ್ಲದ ಒಂದು ಚಿಂತೆ ರಾಜ ದಂಪತಿಗಳದ್ದು ಕಾಡುತ್ತಿದೆಯಂತೆ. ಈ ಪಟ್ಟಣದಲ್ಲಿರ್ತಕ್ಕಂಥ ರಾಜ ಎಂತ ರಾಜ ಎಂತಕ ರಾಣಿ, ಗೊಡ್ಡು ರಾಜ ಗೊಡ್ಡು ರಾಣಿ ಎಂಬುದಾಗಿ ಹಾಡಿಕೊಳ್ಳುತ್ತಾ ಇದ್ದಾರೆ. ಈ ನುಡಿಗಳನ್ನು ಕೇಳಿರ್ತಕ್ಕಂತಹ ಪ್ರಭುತ್ವ ದೇವಿಯಾದರೂ ತನ್ನ ಪ್ರಾಣೇಶ್ವರರು ಕೂಡಿ ಬಂದಾನೊಂದು ದಿನ ಅರಮನೆಯಲ್ಲಿ ಯಾವ ರೀತಿ ದುಃಖದಿಂದ ಹೇಳ್ತಾ ಇದ್ದಾರೆ. ಪ್ರಾಣಕಾಂತ ಪ್ರಾಣೇಶ್ವರ, ಮಕ್ಕಳಿಲ್ಲದ ಬಂಜ ಎಂದಾಡಿಕೊಳ್ಳುವರು ರಮಣ. ಪ್ರಾಣೇಶ್ವರ ಸಖಿಸಲಾರೆನು ಈ ಭಂಜಯ ನುಡಿಯ ರಮಣ. ರಮಣ ಪ್ರಾಣಕಾಂತ ಪ್ರಾಣೇಶ್ವರ, ಸತ್ಯ ನ್ಯಾಯ ಬದ್ಧದೊಳ್ ರಾಜ್ಯವಾಳುವ ಪ್ರಭುನಿ. ಸತ್ಯ ನ್ಯಾಯ ಬದ್ಧದಲ್ಲಿ ರಾಜ್ಯವಾಳುವ ಪ್ರಭು ನೀನು ರಮಣ. ಪ್ರಾಣಕಾಂತ ಸಖಿಸಲಾರೆನು ಈ ಭಂಜಯ ಉರಿತಾಪದ ವೇದನೆಯ ಅಕಟ ವಿಧಿ ಗಣತ್ರಾಸ ಮುಕುಟ ನಾಮಪುರಂ. ಪ್ರಥಮ ಪೂಜಿತ ನಾಮ ಶ್ರೀಹರಿಯ ಸ್ತುತಿಸಿ ದೈವ ಚಿತ್ತ ಮೇರಗಳು ಬಳಲಿರ್ಪ ಕಾಲದೊಳನು ಸರಿಸಿದ ಕ್ಷಣಕ್ಕೆ ರಮಣ
ಎಂಬುದಾಗಿ ಪ್ರಾಣೇಶ್ವರ, ಈ ಭಂಜಯ ಹುರಿತಾಪವನ್ನು ನಾನು ಸಹಿಸಲಾರೆನು. ಯಾವುದೇ ಫಲಗಳನ್ನು ಕೊಟ್ಟಿದ್ದರೂ ಕೂಡ ಮಹಾನುಭಾವ ಸರ್ವಸ್ವವನ್ನು ಕೊಟ್ಟಿದ್ದಾನೆ. ಮಕ್ಕಳಿಲ್ಲದ ಒಂದು ಚಿಂತೆ ರಾಜ ದಂಪತಿಗಳನ್ನು ಕಾಡುತ್ತಿದೆಯಂತೆ. ದೇವಿ, ರಾಜಾದಿರಾಜರು ಕೂಡ ಪುತ್ರ ಕಾಮಿಷ್ಟಿ ಆಗಮನ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕುಲದೇವರಾಗಿರ್ತಕ್ಕಂತಹ ಶ್ರೀಹರಿಯನ್ನು ಪ್ರಾರ್ಥಿಸೋಣ. ಆ ಮಹಾನುಭಾವನ ಕೃಪೆಯೂ ಎಂತಿಹುದು ಅಂತಾಗಲಿ ಎಂಬುದಾಗಿ ರಾಜ ದಂಪತಿಗಳ ಸಮೇತರಾಗಿ ತನ್ನ ಕುಲದೇವರಾಗಿರ್ತಕ್ಕಂತಹ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಏ ರಂಗ ವಿಠಲ ಪಾಂಡುರಂಗ ವಿಠಲ ಓಂ ಪಾಂಡುರಂಗ ಎಂಬುದಾಗಿ ರಾಜ ದಂಪತಿಗಳು ಕೂಡ ತನ್ನ ಕುಲದೇವರನ್ನು ಪ್ರಾರ್ಥಿಸೋಣ. ಶುಕ್ರವಾರದ ಶುಭ ದಿನದಲ್ಲಿ ಅಶ್ವಿನಿ ನಕ್ಷತ್ರದ 2ನೇ ಪಾದದಲ್ಲಿ ತನ್ನ ಕುಲದೇವರ ಆಶೀರ್ವಾದವಾಗಿದೆಯಂತೆ. ವರ್ಷಕ್ಕೆ ಸರಿಯಾಗಿ ಪುಷ್ಯ ನಕ್ಷತ್ರದ 1ನೇ ಪಾದದಲ್ಲಿ ಶುಕ್ರವಾರದ ರಾತ್ರಿಯಲ್ಲಿ ಒಂದು ಗಂಡು ಮಗುವಿಗೆ ಜನನವನ್ನು ನೀಡಿದ್ದಾರೆ ಪ್ರಭುದತ್ವ ದೇವಿಯರಾದರು. ಮಗು ಹುಟ್ಟಿರುವ ನಕ್ಷತ್ರದಕ್ಕೂ ಆಧಾರವರ್ತಕ್ಕೂ ಭೂಸುರಾತ್ಮರ ಕೂಡ ವಿಚಾರವನ್ನು ಮಾಡೋಣ. ಸತ್ಯನಾರಾಯಣ ಸ್ವಾಮಿ ವರಪ್ರಸಾದದಿಂದ ಗಂಡು ಮಗುವು ಜನನವಾದ ಕಾರಣದಿಂದಾಗಿ ಸತ್ಯವ್ರತ ರಾಜ ಎಂಬುದಾಗಿ ನಾಮಾಂಕಿತವನ್ನು ಮಾಡಿದ್ದಾರೆ. ಮಗುವಾದರೂ ಬಾಲ್ಯವನ್ನು ಕಡೆಯುತ್ತಾ ಯವನಕ್ಕೆ ಕಾಲಿಟ್ಟಿದೆಯಂತೆ. ಕಾಲಿಡುತ್ತದಂತೆ ಆ ಕಳಿಂಗ ನಗರ ಕಧಿಪತಿಯರನ್ನಾಗಿ ಮಾಡಿ ಹಲವಾರು ರಾಜ್ಯಗಳಿಂದ ಬರುವಂತಹ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಂಡು ಸಾರ್ವಭೌಮ ಚಕ್ರಾಧೀಶ್ವರನೆಂಬುದಾಗಿ ಪದವೀರನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ ಸತ್ಯವ್ರತ ಮಹಾರಾಜರು ಕೂಡ. ಈಗಿರುವ ಸಮಯದಲ್ಲಿ ಪಶುಪತಿ ಎಂಬತಕ್ಕಂಥ ಬಡ ಬ್ರಾಹ್ಮಣರು ಗ್ರಹಪಟ ಎಂಬತಕ್ಕಂತಹ ಪುಸ್ತಕವನ್ನ ತನ್ನ ಕರದಲ್ಲಿ ಹಿಡಿದುಕೊಂಡು ತರ್ತಾ ಇದ್ದಾರೆ. ಸತ್ಯವ್ರತ ಮಹಾರಾಜರು ನ್ಯಾಯಬದ್ಧದಲ್ಲಿ ರಾಜ್ಯಭಾರವನ್ನು ಮಾಡುತ್ತಿರತಕ್ಕಂತಹ ಒಬ್ಬ ಪ್ರಭು ಯೋಚನಾಬದ್ಧರಾಗಿ ಎಲ್ಲ ಬೋಸರಾತ್ತಮನೆ ಕರದಲ್ಲಿರುವುದೇನು ಅಂದ್ರು, ಕೈನಲ್ಲಿರುವುದೇನು ಅಂತ ತಕ್ಷಣದಲ್ಲಿ ಗ್ರಹಪಟ ಆಖ ರಾಜರಾಜನಾದ ಕಾಲದಲ್ಲಿಯೂ ಕೂಡ ಗ್ರಹಗಳ ವಿಚಾರವನ್ನು ನಾನು ತಿಳಿದಿರಲಿಲ್ಲ. ಇಂತಹ ಗ್ರಹಗಳ ವಿಚಾರವನ್ನು ನಾನು ತಿಳಿಯಬೇಕು ಎಂಬುದಾಗಿ ವಿಚಾರವನ್ನು ಮಾಡಿದ್ದಾರೆ. ಆಗ 9 ಜನ ಪಂಡಿತತ್ವವನ್ನು ನಿಂತುಕೊಂಡು ಒಂದೊಂದು ಗ್ರಹದ ವಿಚಾರವನ್ನು ಹೇಳ್ತಾ ಇದ್ದಾರಂತೆ. ಪ್ರಥಮದಲ್ಲಿ ಆಕಾಶಪ್ಪ ಬ್ರಹ್ಮ ಋಷಿ ಮಗನಾಗಿರ್ತಕ್ಕಂತಹ ಸೂರ್ಯ ಗ್ರಹದ ವಿಚಾರವನ್ನು ಹೇಳ್ತಾ ಇದ್ದಾರಂತೆ. ರಾಜಗ್ರಹವು ಸೂರ್ಯ ರಾಜರಜನು ತೇಜ. ಬಹಳ ಭಕ್ತಿಯಿಂದ ಪ್ರಭು ರಾಜಗ್ರಹವು ಸೂರ್ಯ ರಾಜರಜನು ತೇಜ. ಮೂಜಗದಳು ಖ್ಯಾತ ಕೇಳಯ್ಯ ಮಕರಾಜ. ಮೂಜಗದಳು ಖ್ಯಾತ ಕೇಳಯ್ಯ ಮಕರಾಜ. ಅವನ ಕಟ್ಟಿಸೋ ಜಗಕ್ಕೆ ಬೇಡಿದವರ ಕೊಡುವ. ಅವನ ಕಟ್ಟಿಸೋ ಜಗಕ್ಕೆ ಬೇಡಿದವರ ಕೊಡುವ. ಸರ್ವಶಕ್ತಿಯುಳ್ಳ ನಿರ್ಮಲ ಈ ಸೂರ್ಯ. ಪ್ರಥಮದಲ್ಲಿ ಆ ಮಹಾನುಭಾವನ ಸೂರ್ಯಗ್ರಹದ ವಿಚಾರದಲ್ಲಿ ಪ್ರಭು ಇಡೀ ಜಗತ್ತಿನಲ್ಲಿ ಕತ್ತಲನ್ನು ಹೊಡಿಸಿ ಬೆಳಕನ್ನು ನೀಡಿ 80 ಕೋಟಿ ಜೀವರಾಶಿಗಳನ್ನು ಸಲಹುವಂತಹ ಮಹಾನುಭಾವನೆ ದೊಡ್ಡವರು. ಮಾನವ ರಾಶಿಯಲ್ಲಿ ಏನಾದರೂ ಕ್ರೂರತ್ವದಿಂದಿದ್ದಾದ್ರೆ ಉದರಬಾಧಿ ಬೆನ್ನುಪಡಿ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಕೊಡುವನು ಎಂದು ರಕ್ತಖಚಿತವಾಗಿರ್ತಕ್ಕಂತಹ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂತಹ ಸತ್ಯವ್ರತ ಮಹಾರಾಜರ ಮುಂಬದಿಯಲ್ಲಿ ಆ ಭೂಸುರತ್ವವನ್ನು ಹೇಳೋಣ. 1ನೇ ಗ್ರಹದ ವಿಚಾರವನ್ನು ಕೇಳಿದಂತವರಾಗಿ ರಕ್ತಖಚಿತವಾಗಿರ್ತಕ್ಕಂಥ ಸಿಂಹಾಸನವನ್ನು ಇಳಿದು ಬಂದು ಅವರಿಗೂ ನನ್ನ ಅನಂತವಂದನೆ ಎಂಬುದಾಗಿ ಸೂರ್ಯಗ್ರಹವನ್ನು ಕೂಡ ಸ್ತುತಿಸಿದ್ದಾರೆ. 2ನೇದಾಗಿ ಆ ಚಂದ್ರಗ್ರಹದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಚಂದ್ರ ನೆಂಬೋ ಗ್ರಹವು ತಾನೋ ಚಂದ್ರ ನೆಂಬೋ ಗ್ರಹವು ತಾನೋ ಅಂದು ಸೌಖ್ಯ
ಕೊಡುತ್ತಾಲಿಹನೋ ಇಂದು ಶಾಂತ ರೂಪ ಕೇಳಯ್ಯ ಓಂ ಸತ್ಯವ್ರತ ರಾಜ ಬೇಗ ಬಾಚವ ಕೊಡುವ ನಿವನಯ್ಯ ಸರ್ವ ವೃಕ್ಷಕ್ಕೆ ದೊರೆಯೋ ತಾನೋ ಸರ್ವ ವೃಕ್ಷಕ್ಕೆ ದೊರೆಯೋ ತಾನೋ ಸರ್ವ ಜಗತ್ತು ಅರುಷಿತಾನೋ ಚಂದ್ರನಿಂದಲಿ ಅಮೃತ ಸುರಿಯುವುದೋ ಎರಡರಿಂದಾಗಪ್ಪ ಬರೀ ಬೆಳಕನ್ನು ನೀಡಿ ಸೂರ್ಯಗ್ರಹವನ್ನು ಕಾಪಾಡಿದ್ದಾದ್ರಿ ಕತ್ತಲನ್ನು ಕವಿದು ಅಮೃತ ಅಂತಕ್ಕಾದ್ದನ್ನು ಹೀಳೆಯ ಮೇಲೆ ದಾರಿ ಎರೆದು ಸರ್ವ ವೃಕ್ಷಗಳಿಗೆಲ್ಲ ದೊರೆಯುತ್ತಕ್ಕಂಥ ಹೆಸರನ್ನು ಪಡೆದಿರತಕ್ಕಂಥ ಮಹಾನುಭಾವನು ಆ ಚಂದ್ರದೇವನೇ ಜಗತ್ತಿನಲ್ಲಿ ದೊಡ್ಡವರು. ಇವರನ್ನ ಸೋಮವಾರ ದಿವಸದಲ್ಲಿ ಬಿಳಿಯ ಧಾನ್ಯಗಳನ್ನಿಟ್ಟು ಅಕ್ಕಿ ಧಾನ್ಯಗಳನ್ನಿಟ್ಟು ಬಿಳಿಯ ರೇಷ್ಮೆಯ ವಸ್ತ್ರವನ್ನು ಹೊದಿಸಿ ಬಿಳಿಯ ತಾವರೆ ಹೂವನ್ನಿಟ್ಟು ಮುದುಕದ ಪತ್ರಿಯನ್ನರ್ಪಿಸಿ ಏಕಚಿತ್ತ ಮನೋಭಾವದಿಂದ ಈ ಚಂದ್ರದೇವನನ್ನು ಯಾರು ಪೂಜೆ ಮಾಡುತ್ತೀರೋ ಅಂತವರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡು ಬಂದಿದ್ದಾರೆ. ಎರಡನೇ ವಿಚಾರವನ್ನು ಕೇಳಿದಂತವರಾಗಿ ಸತ್ಯವ್ರತ ಮಹಾರಾಜರು ಕೂಡ ಆ ಚಂದ್ರದೇವನಿಗೂ ಕೂಡ ನನ್ನ ಅನಂತ ಅನಂತವನ್ನು ಎಂಬುದಾಗಿ ಹೇಳಿದ್ದಾರೆ. ಮೂರನೆಯದಾಗಿ ಆ ಮಂಗಳ ಗ್ರಹದ ವಿಚಾರವನ್ನು ಹೇಳ್ತಿದ್ದಾರೆ. ಇಡೀ ಜಗತ್ತಿನಲ್ಲಿ ಧರಣಿ ಗರ್ಭ ಸಂಭೂತನಾಗಿರ್ತಕ್ಕಂಥ ಈ ಮಂಗಳ ಗ್ರಹನಾದ್ರು ಮಾನವ ರಾಶಿಯಲ್ಲಿ ಏನಾದ್ರೂ ಕ್ರೂರತ್ವದಿಂದಿದ್ದಾದ್ರೆ ಉದರ ಬಾಲಿ ಕೇವಲ ರಕ್ತ ಮಾಂಸ ಖಂಡಗಳನ್ನು ಸುರಿಸ್ತಾನೆ. ವಾಹಕಗಳ ಅಪಘಾತ ಕ್ರೂರವಾಗಿದ್ದಾಗ ವಾಹಕಗಳ ಅಪಘಾತವಾಗುತ್ತೆ, ಸತ್ಯಪತಿಗಳಲ್ಲಿ ವಿರೋಧವಾಗುತ್ತೆ, ಮಾತೃ ಪಿತೃ ಬೇವ ಭಾಗ್ಯಗಳನ್ನು ಕೊಡ್ತಕ್ಕಂಥ ಮಹಾನುಭಾವ ಈತನನ್ನ ಕ್ರೂರ ದೃಷ್ಟಿಯಿಂದಿರುವಂತಹ ಸಮಯದಲ್ಲಿ ಮಂಗಳವಾರ ದಿವಸದಲ್ಲಿ ತುಗರಿ ಧಾನ್ಯವನ್ನಿಟ್ಟು ಕೆಂಪು ರೇಷ್ಮೆಯ ವಸ್ತ್ರವನ್ನು ಹೊದಿಸಿ ಕೆಂಪು ಹೂವನ್ನಿಟ್ಟು ಕಗ್ಗಲಿ ಪತ್ರೆಯನ್ನು ಬಿಡಿಸಿ ಯಾರು ಏಕಚಿತ್ತ ಮನೋಭಾವದಿಂದ ಪೂಜಿಸುತ್ತೀರೋ ಅಂತವರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡು ಬಂದಿದ್ದಾರೆ. ತಕ್ಷಣದಲ್ಲಿ ರತ್ನಖಚಿತವಾಗಿರುವ ಸಿಂಹಾಸನವನ್ನಿಳಿದು ಬಂದು ಆ ಮಂಗಳ ಗ್ರಹನಿಗೂ ನನ್ನ ಅನಂತ 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 ಕೋಟಿ ಎಂಬುದಾಗಿ ವಂದನೆಯನ್ನು ಸಲ್ಲಿಸಿದ್ದಾರೆ. ನಾಲ್ಕನೆಯದಾಗಿ ಬುಧ ಸನ್ಮಾನಿತ ಬುಧ ಗ್ರಹನ ವಿಚಾರವನ್ನು ಹೇಳ್ತಿದ್ದಾರೆ. ಬುಧನೆಂಬೋ ಗ್ರಹವು ಬಲವಂತ, ಬುಧನೆಂಬ ಗ್ರಹವು ಬಲವಂತ, ಅಂದದಿಂದ ಭಾಗ್ಯ ಕೊಡು, ಅಂದದಿಂದಲಿ ಭಾಗ್ಯ ಕೊಡುವ ಬುದ್ಧಿಯೋ ಪ್ರಸಿದ್ಧ ಬುಧನೋ ಕೇಳು ಮಕರಾಜ. ಪರಿಜಾತಿ ವಾಣಿ ಎಂಬನು ಬರರ ಹಿಂಸಕದಲ್ಲ ನಾಥನು. ಪ್ರಭು ಬಹಳ ಭಕ್ತಿಯಿಂದ ಕೇಳುತ್ತ ಪರಿಜಾತಿ ವಾಣಿ ಎಂಬನು ಬರರ ಹಿಂಸಕದಲ್ಲ ನಾಥನು ಸಾರಿ ಕವನಲ್ಲಿ ಭಕ್ತಿ.
ಬೇವ ಭಾಗ್ಯಗಳನ್ನು ಕೊಡ್ತಕ್ಕಂಥ ಮಹಾನುಭಾವ ಈತನನ್ನ ಕ್ರೂರ ದೃಷ್ಟಿಯಿಂದಿರುವಂತಹ ಸಮಯದಲ್ಲಿ ಮಂಗಳವಾರ ದಿವಸದಲ್ಲಿ ತುಗರಿ ಧಾನ್ಯವನ್ನಿಟ್ಟು ಕೆಂಪು ರೇಷ್ಮೆಯ ವಸ್ತ್ರವನ್ನು ಧರಿಸಿ ಕೆಂಪು ಹೂವನ್ನಿಟ್ಟು ಕಗ್ಗಲಿ ಪತ್ರೆಯನ್ನು ಬಿಡಿಸಿ ಯಾರು ಏಕಚಿತ್ತ ಮನೋಭಾವದಿಂದ ಪೂಜಿಸುತ್ತೀರೋ ಅಂತವರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುವಂದಿದ್ದಾರೆ. ತಕ್ಷಣದಲ್ಲಿ ರತ್ನಖಚಿತವಾಗಿರುವ ಸಿಂಹಾಸನವನ್ನಿಳಿದು ಬಂದು ಆ ಮಂಗಳ ಗ್ರಹ ನೀವು ನನ್ನ ಅನಂತ 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 ಕೋಟಿ ಎಂಬುದಾಗಿ ವಂದನೆಯನ್ನು ಸಲ್ಲಿಸಿದ್ದಾರೆ. ನಾಲ್ಕನೆಯದಾಗಿ ಬುಧ ಸನ್ಮಾನಿತ ಬುಧ ಗ್ರಹನ ವಿಚಾರವನ್ನು ಹೇಳ್ತಿದ್ದಾರೆ. ಬುಧನೆಂಬೋ ಗ್ರಹವು ಬಲವಂತ, ಬುಧನೆಂಬ ಗ್ರಹವು ಬಲವಂತ, ಅಂದದಿಂದ ಭಾಗ್ಯ ಕೊಡು, ಅಂದದಿಂದಲಿ ಭಾಗ್ಯ ಕೊಡುವ ಬುದ್ಧಿಯೋ ಪ್ರಸಿದ್ಧ ಬುಧನೋ ಕೇಳು ಮಕರಾಜ. ನಾಥನು ಪ್ರಭು ಬಹಳ ಭಕ್ತಿಯಿಂದ ಕೇಳುವ ವಾಣಿಯೊಬ್ಬನು ಬರರ ಹಿಂಸಕನಲ್ಲ ನಾಥನು ಸಾರಿ ಕವನಲಿ ಭಕ್ತಿ ಇಟ್ಟರೆ, ಸಾರಿ ಕವನಲಿ ಭಕ್ತಿ ಇಟ್ಟರೆ ಕಾಯುವನು ಎಂದ. ನಾಲ್ಕನೆಯ ವಿಚಾರವನ್ನು ಕೂಡ ಬುಧ ದೇವನೇನಾದ್ರೂ 80 ಕೋಟಿ ಶಿವರಾಶಿಗಳಲ್ಲಿ ಈ ಮಾನವ ಜನ್ಮದಲ್ಲಿ ಕ್ರೂರ ಪ್ರಭಾವವನ್ನು ಬೀರಿದ್ದೆ ಆದರೆ ಅಧರ್ಮಕ್ಕೀಡು ಮಾಡುವಂತಹ ಮಾರ್ಗವನ್ನು ಕೊಟ್ಟು ಕಾಡ್ತಾನೆ. ಈತನನ್ನ ಬುಧವಾರ ದಿವಸದಲ್ಲಿ ಹೆಸರು ಧಾನ್ಯವನ್ನಿಟ್ಟು ಬೋಧ ಬಣ್ಣದ ರೇಷ್ಮೆಯ ವಸ್ತ್ರವನ್ನು ಧರಿಸಿ ಉತ್ತರಣಕೆಯ ಪತ್ರೆಯನ್ನು ಅರ್ಪಿಸಿ ಏಕಚಿತ್ತ ಮನೋಭಾವದಿಂದ ಈ ಬುಧ ಗ್ರಹನನ್ನು ಯಾರ ಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಅಂತವರಿಗೂ ಕೂಡ ಆಯುರ ಆರೋಗ್ಯ ಮತ್ತು ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುವಂದಿದ್ದಾರೆ. ನಾಲ್ಕನೇ ಗ್ರಹದ ವಿಚಾರವನ್ನು ಕೇಳಿದಂತವರಾಗಿ ಸತ್ರುತ ಮಹಾರಾಜರು ಆ ಬುಧದೇವನಿಗೂ ನನ್ನ
ಅನಂತ ಅನಂತವಂದಿದೆ ಎಂಬುದಾಗಿ ಫಲಪುಷ್ಪಾದಿಗಳನ್ನು ಕೊಟ್ಟು ಸ್ವೀಕಾರ ಮಾಡುತ್ತಿದ್ದಾರೆ. ತಕ್ಷಣದಲ್ಲಿ 5ನೇ ಪಂಡಿತೋತ್ತಮರು ನಿಂತುಕೊಂಡು ಆ ಗುರುಗ್ರಹದ ವಿಚಾರವನ್ನು ನೀಡುತ್ತಿದ್ದಾರೆ. ಜಗತ್ತಿನಲ್ಲಿ ಗುರುವೇ ಮಹಾಶ್ರೇಷ್ಠ ಪ್ರಭು. 14 ಲೋಕದಲ್ಲೂ ಕೂಡ ಮಾತೃದೇವೋಭವು, ತಾಯಿಯೇ ಜಗತ್ತಿನ ದೊಡ್ಡವರಾದ್ರಿ, 2ನೇದಾಗಿ ತಂದೆಯೇ ದೊಡ್ಡವರು, 3ನೇದಾಗಿ ಗುರುವೇ ದೊಡ್ಡವರಂತೆ. ಜಗತ್ತಿನಲ್ಲಿ ಗುರು ಬ್ರಹ್ಮಂ ಗುರು ವಿಷ್ಣು ಗುರು ದೇವೋ ಮಹೇಶ್ವರಕಂ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ ನಮಃ ಎಂದಂತೆ ಕತ್ತಲಲ್ಲಿರತಕ್ಕಂತಹ ಮಾರ್ಗದಲ್ಲಿ ಸುಜ್ಞಾನ ತಂದು ಬೆಳಕಿಗೆ ತರುವಂತಹ ಗುರುವೇ ಜಗತ್ತಿನಲ್ಲಿ ದೊಡ್ಡವರು. ಗುರುವು ಕೆಟ್ಟವನಾಗಿರುವ ಸಮಯದಲ್ಲಿ ಎಡವಿರ್ತಕ್ಕಂಥ ಕಲ್ಲೂ ಕೂಡ ಹಾಗೇ ಆಗುತ್ತೆ. ಸತ್ಯಪತಿಗಳ ಬಾಂಧವ್ಯದಲ್ಲಿ ತೊಡಕವಾಗುತ್ತೆ. ಈತನನ್ನ ಗುರುವಾರ ದಿವಸದಲ್ಲಿ ಕಡಲೆ ಧಾನ್ಯಗಳನ್ನು ಅರ್ಪಿಸಿ, ಹಳದೇ ಬಣ್ಣದ ರೇಷ್ಮೆಯ ವಸ್ತ್ರವನ್ನು ವಧಿಸಿ, ಹಳದೇ ಬಣ್ಣದ ಹೂವನ್ನಿಟ್ಟು, ಅರಳಿಯ ಪತ್ರೆಯನ್ನು ಅರ್ಪಿಸಿ, ಯಾರು ಏಕಚಿತ್ತ ಮನೋಭಾವದಿಂದ ಗುರುಗ್ರಹನನ್ನು ಪೂಜೆ ಮಾಡುತ್ತೀರೋ ಅಂಥವರಿಗೂ ಕೂಡ ಆಯುರಾರೋಗ್ಯ ಮತ್ತು ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುವರೆಂದಿದ್ದಾರೆ. 5ನೇ ಗ್ರಹದ ವಿಚಾರವನ್ನು ಕೇಳಿರ್ತಕ್ಕಂತಹ ಸತ್ಯವ್ರತ ಮಹಾರಾಜರು ಕೂಡ ಆ ಗುರುವಿಗೂ ನನ್ನ ಅನಂತ ಅನಂತ ಅನಂತವೊಂದು ಎಂಬುದಾಗಿ ಫಲಪುಷ್ಪಾದಿಗಳನ್ನು ಕೊಟ್ಟು ಸ್ವೀಕಾರ ಮಾಡುತ್ತಿದ್ದಾರೆ.
ಎಲ್ಲಿ ಆ ಕಡೆನಾ ಮಂಜು ಐತಲ್ಲಿ ಬರ್ರಿ ಆ ಕಡೆ ಬನ್ನಿ ನಾನು ಬರ್ಬೇಕು.
ಲೈಟ್ ಐತೆ, ಸ್ವಲ್ಪ ಡೌನ್ ಮಾಡಿ. ಡೌನ್ ಮಾಡಿ, ಲೈಟ್ ಐತೆ. ಡೌನ್ ಮಾಡಿ, ಡೌನ್ ಮಾಡಿ. ಸಮಸ್ತ ಅಧ್ಯಯನ ಪ್ರಾಪ್ತಿಸಿದ್ದು ಅಂದ್ರೆ ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಚತುರಾಶ್ರಮಗಳು ಕೂಡ ನಮ್ಮ ಜೀವನದಲ್ಲಿ ಬರುತ್ತೆ. ಅದೇ ರೀತಿ ಪ್ರತಿನಿತ್ಯ ಕೂಡ ಒಂದು 10,000 ಸರ್ವಮಂಡಲಗಳಿದೆ, 14 ಲೋಕಗಳಿದ್ದಾವೆ. ಇವೆಲ್ಲವನ್ನು ಹೊರತುಪಡಿಸಿ ನೋಡಿದಾಗ ನಮ್ಮ ಅಂತರ್ಬುದ್ಧಿಯಲ್ಲಿ 14 ಲೋಕಗಳಿದ್ದಾವೆ. ಈ ದಾರಿಯಲ್ಲಿ ಹೋದಾಗ ಮಾತ್ರ ನಾವೆಲ್ಲರೂ ಕೂಡ ಅದನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಆದರೆ ಒಂದಂತೂ ಸತ್ಯ, ಜಗತ್ತಿನಲ್ಲಿ ಪ್ರಕೃತಿಯೇ ದೇವರು. ನಾವೆಲ್ಲರೂ ಕೂಡ ನೋಡಿ, ಇಂತಹ ಕಲಿಯುಗದ ದ್ವಿತೀಯ ಕಂಡ 18 ಯುಗಗಳು, ಚತುಷ್ಪಾದ ಶಕ್ತಿಗಳು ಇವು. ನಮ್ಮ ಹಿಂದೂ ಧರ್ಮದ ಒಂದು ವ್ಯಾಖ್ಯಾನ ಏನಿದೆ,
ಸಾಕಾರಂ ಇದಂ ಶರೀರಂ ವ್ಯಾಖ್ಯಾನಂ ಬಂಧುದ್ವೇಷ್ಯಮ್ಯೋದಿತಯೋ. ಸರ್ವಧರ್ಮಗಳು ಸರ್ವವ್ಯಾಪಕಗಳು ಇರುವೆಯಿಂದ ಹಿಡಿದು ಆನೆವರೆಗೂ ಕೂಡ ನಾವು ಸನಾತಿ ಪೃಥ್ವಿ, ಈ ಪೃಥ್ವಿಯಲ್ಲಿ ನಾವು ಜನಿಸಿದ್ದೀವಿ ಅಂದ್ರೆ 84 ಲಕ್ಷ ಜೀವಕೋಟಿಗಳಲ್ಲಿ ಈ ಮಾನವ ಧರ್ಮ ಅನೇಕ ಶಾಸನಬದ್ಧವಾಗಿರತಕ್ಕಂತಹ ಸೂತ್ರಗಳನ್ನು ವಿನಿಮಯ ಮಾಡಿಕೊಂಡಿದ್ದೀವಿ. ಈ ಸೂತ್ರದ ಹಿಂಭಾಗದಲ್ಲಿ ಒಂದು ಸೂತ್ರವಿರುತ್ತೆ, ಪ್ರತಿದಿನವೂ ಕೂಡ ನಾವು ನೋಡಿ, ಒಂದು ತಿಂಗಳಿಗೆ ಉರಿತಾ ಇದೆ ಬೆಳಕು, ಕೃತಕವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಬೆಳಕು ಉರಿತಾ ಇದೆ. ಪ್ರಕೃತಿ ಏನಾದ್ರೂ ಇದೆ ಅಂದ್ರೆ ಪ್ರಕೃತಿಯಿಂದ ಕೊಡುಗೆಯಿಂದಲೇ ನಾವೆಲ್ಲರೂ ಕೂಡ ವಿಸ್ತಾರವಾಗಿರ್ತಕ್ಕಂಥ ಸಾಮ್ರಾಜ್ಯ ಸ್ಥಾಪನೆ ಮಾಡಕ್ಕೆ ಅವಕಾಶ ಆಗುತ್ತೆ. ಆ ಪ್ರಕೃತಿ ಇಲ್ಲ ಅಂದ ಮೇಲೆ ನಾವೇನು ಸಾಮ್ರಾಜ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಪ್ರಕೃತಿಯ ಜೊತೆಯಲ್ಲಿ ನಾವ್ಯಾರು ಕೂಡ ಒಂದು ಹುಲ್ಲು ಕಡ್ಡಿಯನ್ನು ಸೃಷ್ಟಿ ಮಾಡುವ ಶಕ್ತಿ ಎಂತಹ ಮೇಧಾವಿಗಳಾಗಿದ್ರೂ ಕೂಡ ಬರುವುದಕ್ಕೆ ಸಾಧ್ಯವಿಲ್ಲ. ಎಂತಹ ವಿಜ್ಞಾನಿಗಳಾಗಿದ್ರು ಏನು ಇವತ್ತಿನ ಸೌರಮಂಡಲದ ಶಕ್ತಿಗಳನ್ನೇ ತಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಂಡು ಅಟೋಮಿಕ್ ಎನರ್ಜಿ ಇರ್ಬೋದು ಅಥವಾ ನ್ಯೂಕ್ಲಿಯರ್ ಎನರ್ಜಿಗಳಿರ್ತಕ್ಕಂತಹ ಮಹನೀಯರು ವಿಜ್ಞಾನಿಗಳು ಅಂತ ಒಂದು ವಸ್ತು ಯಾವ ಬಲವಿದ್ದರೇನು ದೈವ ಬಲವಿದ್ದರಾದನಿಗೆ ಅಂದ್ರೆ ಯಾವ ಬಲ ಅದು? ದೇವತೆಗಳಿಗೆ ಯಾವತ್ತೂ ಕೂಡ ರೂಪಿಲ್ಲ. ನಮ್ಮ ಪ್ರೀತಿ ವಾತ್ಸಲ್ಯಗಳು ಪ್ರಮುಖವಾಗಿರುತ್ತೆ. ಚಿನ್ಮಯ ಗುಣಮಣಿಗಳ ಪೀಠಗಳ ಮುಕುಟಗಳು ಚಿನ್ಮಯವಾದಾಗ ಜಗತ್ತು ಸಮತೋಲನದ ಅಂಕುತಾತ್ಮದ ಒಂದು ಶಕ್ತಿಯಲ್ಲಿ ಬೆಳಗುತ್ತೆ. ಇದೆಲ್ಲವೂ ಕೂಡ ಅದಕ್ಕೋಸ್ಕರವಾಗಿ ನೋಡಿ, ನಮ್ಮ ಹಿಂದೂ ಧರ್ಮ ದ್ವಾಪರ ಕಲಿಯುಗಗಳು, ಯುಗಗಳು 4 ಅಂತ ಅಂದ್ಕೊಂಡಿದ್ದೀವಿ. ಯುಗಗಳು 4 ಅಲ್ಲ, 18 ಯುಗಗಳು ಇರುತ್ತೆ. 18 ಯುಗಗಳಿದೆ. 18 ಯುಗಗಳಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥದ್ದು ಅಕಾರ ಉಕಾರ ಮಕಾರ ಓಂಕಾರ ಶಬ್ದ ತರಂಗಳ ಸಾರಂಗತದಲ್ಲಿರ್ತಕ್ಕಂಥ ಅಂತರ್ಬುದ್ಧಿಯ ಜ್ವಾಲಾಮುಕಟದಲ್ಲಿರ್ತಕ್ಕಂಥ ಪ್ರವೇಶ ಸ್ಥಾನ, ನಾವೆಲ್ಲವೂ ಹೋದಾಗ ಖಂಡಿತವಾಗಿ ನಾವು ಅಂದ್ಕೊಂಡಂಗಾಗುತ್ತೆ. ರೇಚಕ ಬಾಧಕಗಳಲ್ಲೂ ಕೂಡ ಶಕ್ತಿ ಬರುತ್ತೆ. ಇದಕ್ಕೆ ಜಗತ್ತಿಗೆ ನಾವು ಪ್ರೀತಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ತತ್ವಶಾಸ್ತ್ರ ಜ್ಞಾನವನ್ನು ಅಪೂರ್ಣ ಜ್ಞಾನಿಯ ಮುಕುಟದಂತೆ ರೇಚಕ ಬಾಧಕಗಳಿಯೋ ಜಗತ್ತಿನಲ್ಲಿ 100 ದೇವತೆಗಳನ್ನು ಪೂಜೆ ಮಾಡುವ ಬದಲು ಒಬ್ಬ ಎತ್ತ ತಾಯಿಯನ್ನು ಪೂಜಿಸಿದ್ದೆ ಆದರೆ 100 ದೇವತೆಗಳ ಪೂಜಿಸತಕ್ಕಂಥ ಫಲ ಸಿಕ್ಕುತ್ತೆ ಅಂತ ನಾವು ಹೇಳ್ತೀವಿ. ಆ ತಾಯಿ ಬಹಳ ಪ್ರಾಮುಖ್ಯ. ಎರಡನೇದಾಗಿ ಬೀಜ ಕ್ಷೇತ್ರದಲ್ಲಿರ್ತಕ್ಕಂಥ ತಂದೆ. ಮೂರನೇದಾಗಿ ಆಟವಿ ನೋಡಬಹುದು, ಅಥರ್ವೈಶ್ಯ ಶಾಸ್ತ್ರಗಳನ್ನು ಕಂಡಿಡಬಹುದು. ನಮ್ಮ ಚಕ್ಷುಗಳಿಂದ ಕಂಡುಹಿಡಿಯತಕ್ಕಂಥ ಶಕ್ತಿ ಈಗಲೂ ಕೂಡ ಇದೆ. ಅನೇಕ ವೇದಗಳಿದೆ, ಋಗ್ವೇದ, ಯಾಜುರ್ವೇದ, ಸಾಮವೇದ, ಕಮಲ್ಸ, ವೈಡೂರಿ, ಮುರುಕುಟಂ ಎಲ್ಲವೂ ಏನಿದೆಯೋ ಎಲ್ಲವೂ ಕೂಡ ನಮ್ಮ ಶರೀರದಲ್ಲಿದೆ. ಅದೇ ರೀತಿ 6000 ಮಂಡಲದಲ್ಲಿರ್ತಕ್ಕಂಥ ಎನರ್ಜಿಯೂ ಕೂಡ ಈ ದೇಹದಲ್ಲಿದೆ. ಪವಿತ್ರೋದ್ಮ ಶಿವರಾತ್ರಿ ಎನ್ನುವುದು ಪ್ರತಿಯೊಬ್ಬರ ಮನಸ್ಸಿನಲ್ಲ ತಾಯಂದಿರು ಮತ್ತು ಎಲ್ಲ ಮನುಕುಲದ ಒಂದು ಏನ್ ನಾವೆಲ್ಲ ಹುಟ್ಟಿದೀವು ಮನುಕುಲ ಅಂತ, ಆ ಮನುಕುಲದ ಆತ್ಮಾವಲೋಕನದಲ್ಲಿ ಭಗವಂತ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರತಿಯೊಂದು ನಾವು ಯಾವ ರೀತಿ ಬಳಸ್ಕೊಳ್ತೀವೋ ಶಿವಾಗ್ತಾನೆ. ಇಲ್ಲದಿದ್ರೆ ಅಶ್ವರ ಅಂದ್ರೆ ಯಾರು? ನಮಗೆ ಸಮೃದ್ಧಾನಂದ ಸೃಷ್ಟಿ ಆಗುತ್ತೆ. ಅನೇಕ ಮಹನೀಯರ ತಾತ್ಪರ್ಯವಿದೆ. ಇವತ್ತು ನಾವು ಹಾಲನ್ನ ನೋಡಿ ಎಷ್ಟು ಕೂಡ ಒಂದು ಜೀವಂತ ಶಕ್ತಿ ಇರುತ್ತೋ ಅದನ್ನ ನಾವೆಲ್ಲರೂ ದೇವ ಅಂತೀವಿ. ಆ ದೇವರು ಹಂತಗಳು ಯಾರು ಜಾಗೃತ ಮಾಡ್ಕೊಳ್ತೀರೋ ನೀವೆಲ್ಲ ಶಿವರಾಗ್ತೀವಿ. ರಸಕೂಟವನ್ನು ಮಿಂಚಿಸಿದಾಗ ಮಾತ್ರ ನಮ್ಮದು ಎಲ್ಲರೂ ಕೂಡ ಶಿವದ ಶಕ್ತಿ ಇದೆ. ಆ ಪ್ರಕೃತಿಯ ಒಂದು ಶಕ್ತಿಯನ್ನು ನಾವೆಲ್ಲರೂ ಸಮನ್ವಯ ಭಾಗಿತ್ವದಲ್ಲಿ ಹಂಚಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ಇದಕ್ಕೆ ಪೂರ್ವ ಜನ್ಮದ ಕರ್ಮಾನುಬಂಧವು ರೂಪೇಣ ಪಶುಪತಿ ಸುತಾಲಿ ಕಸ್ಯಮ್ಯೋತ್ತಯೋ ಅಂತ ಹೇಳುತ್ತೆ. ಪೂರ್ವ ಜನ್ಮಕ್ಕೆ ನಾವೆಲ್ಲರೂ ಕಟಿಸೂತ್ರರಾಗಿರಬೇಕು. ಒಂದಂತೂ ಸತ್ಯ, ಪ್ರತಿಯೊಬ್ಬರಲ್ಲೂ ಕೂಡ ನಾವು ಪ್ರೀತಿ ವಿಶ್ವಾಸದ ಮನೆಯಿಂದ ಕೂಡ ನಮ್ಮ ಪಿ ಮೂರ್ತಣ್ಣನವರು ಹೇಳಿರು, ಸ್ವಾಮೀಜಿಯವರು ಮಾತಾಡಲ್ಲ ಅಂತ. ಹಿರಿಯವರು ಹೇಳ್ತಾರೆ, ಯಾವತ್ತು ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ತನ್ನದೇ ಆದಂತಹ ಜೀವನದೈತರ ವರ್ಗದಲ್ಲಿ ವಿಶೇಷವಾಗಿ ಮುತ್ಸುದ್ದಿತನವನ್ನು ಹೊಂದಿರುವಂತಹ ಹಿರಿಯರು ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಅಂತೇಳಿ ಅವರ ಭಕ್ತಿಪೂರ್ವಕವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. पूजा कार्यक्रम ಹಾಗೂ ರಾಷ್ಟ್ರೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರೇ, ಪೀಠಾಧಿಪತಿಗಳು ಶ್ರೀ ಪರಮ ಪೂಜ್ಯ ಅರೋರೇಶ್ವರ ಭಗವಾನ್ ಹಾಗೂ ಶ್ರೀ ಪರಮ ಪೂಜ್ಯ ಆದೇಶ್ ನಾಥ್ ಜಿ, परम पूज्य राजेश नाथ जी, चंडीनाथ जी, श्री परम पूज्य मलया शांतमणि शिवाचार्य स्वामी, ಕಾರ್ಯಕ್ರಮದಲ್ಲಿ
ಉಪಸ್ಥಿತರಿರುವ ಸನ್ಮಾನ್ಯ ಅನಂತರಾಮಯ್ಯನವರು, ಸಂಸ್ಥಾಪಕ ವಿಶ್ರಾಂತ ಕುಲಪತಿಗಳು, ತುಮಕೂರು ವಿಶ್ವವಿದ್ಯಾನಿಲಯ, ಹಾಗೆ ಇತ್ತೀಚೆಗೆ 7ನೇ ತಾರೀಕು ಇದೇ ತಿಂಗಳು ಆದಿಜಾಂಬವ ಮಠ ಮುಳಬಾಗಿಲು ತಾಲೂಕು ಕಾವಡಿಯಲ್ಲಿ 10ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರುವಂಥದ್ದು ಕೂಡ ಅಲ್ಲಿದೆ. ಆ ಸ್ಥಳಕ್ಕೆ ಬಂದಿದ್ರು ಸ್ವಾಮೀಜಿಯವರಿಗೆ ನಾನು ಜಾಂಬವಂತರ ಬಗ್ಗೆ ಜನಕ್ಕೆ ತಿಳಿಸಬೇಕು ಅಂತ ಹೇಳಿ ಅವರು ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಜಾಂಬವಂತ ಯಾರು, ಎಲ್ಲಿಂದ ಬಂದು, ಇದರ ಇತಿಹಾಸ ಏನು ಅನ್ನೋದನ್ನ ಹರಿಕಥೆ ಬಹಳ ಅತ್ಯುತ್ತಮವಾದಂತಹ ರೀತಿಯಲ್ಲಿ ತಾವೇ ಸ್ವತಃ ಹರಿಕಥ ದಾಸರಾಗಿ ಆ ಜಾಂಬವಂತ ಕಥೆಯನ್ನು ಹೇಳುವುದರಿಂದ ನಾವು ಕೂಡ ಅನಂತರಾಮಯ್ಯ ಮಾಧ್ಯಮ ಬೇಕಾದ್ರೆ ಭಕ್ತಾದಿಗಳೇ, ಗುರುಗಳು ಉಪದೇಶವನ್ನು, ಪಾಠ ಕಲಿಸುವುದನ್ನು, ಅದೇ ರೀತಿ ಗುರುಕುಲಗಳು, ಮಠಗಳು ಕೂಡ ಭಾರತದಲ್ಲಿ ಅತಿ ಹೆಚ್ಚಿನ ಮಠಗಳು ಎಲ್ಲಿವೆ ಅಂದ್ರೆ ಅದು ಕರ್ನಾಟಕ ರಾಜ್ಯವಿದೆ. ಅದರಲ್ಲಿ ಒಂದು ದಲಿತ ವರ್ಗಕ್ಕೆ ಸೇರಿದಂತ ಮಠ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ. ತಾವು ರಿಟೈರ್ಡ್ ಆಗಿ ಎಲ್ಲ ಮುಗಿದ ಮೇಲೆ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಬೇಕಾಗ್ತದೆ. ಸನ್ಮಾನ್ಯ ಯಡಿಯೂರಪ್ಪ ಅವರೇ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್ಕಾರ ಆದೇಶ ಒಂದು ಆಗಿದೆ, ನೀವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಈ ಮಠ ಅಭಿವೃದ್ಧಿ ಆಗಬೇಕು. ಒಳ್ಳೆ ಕೆಲಸ ಮಾಡ್ತಾರೆ ಸ್ವಾಮೀಜಿಯವರು. ಸ್ವಾಮೀಜಿಗಳೆಲ್ಲರೂ ಕೂಡ ಬಂದಿರೋರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ದಿನ ನನ್ನ ಇಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸ್ವಾಮೀಜಿಯವರಿಗೂ ವಿಶೇಷವಾಗಿ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಪ್ರಥಮ ಬಾರಿಗೆ ಈ ಒಂದು ಶಿಕ್ಷಕಕ್ಕೆ ಆಗಮಿಸಿ ಈ ಒಂದು ಹದ್ದೂರಿಯ ಈ ಮಠ ಮಾನ್ಯದ ಗುರಿ ಉದ್ದೇಶಗಳನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳಿದಂತಹ ನಮ್ಮ ಕೆ ಮುನಿಯಪ್ಪ ಸಾಹೇಬರು ಸದಾ ನಿಮ್ಮ ಜೊತೆಲಿ ಇರ್ತೇವೆ. ಈ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಸಹ ನಿಮ್ಮ ಜೊತೆಲಿ ಕೈ ಜೋಡಿಸ್ತೇವೆ. ಹಿಂದೆ ಮಾಡಿರುವಂತಹ ಸಚಿವರುಗಳನ್ನ ಶ್ಲಾಘನೆಯನ್ನ ಮಾಡುತ್ತಾ, ಹಿಂದೆ ಈಗಿರುವಂತಹ ಸಚಿವರುಗಳು ಸಹ ನಮ್ಮ ಒಂದು ಮಠಕ್ಕೆ, ಶ್ರೀ ಕ್ಷೇತ್ರದ ಮಠಕ್ಕೆ, ಅದರಲ್ಲಿಯೂ ದಲಿತರ ಈ ಒಂದು ಮಠಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನವನ್ನು ಕೊಡಬೇಕು ಅಂತ ಹೇಳಿದಂತಹ ಮಾನ್ಯ ಕೆ ಮುನಿಯಪ್ಪ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಶ್ರೀ ಕ್ಷೇತ್ರದ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮದ ದಯಮಾಡಿ ಕುಳಿತುಕೊಳ್ಬೇಕು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅನಂತರಾಮಯ್ಯ ಸಾಹೇಬರು ಮಾತಾಡಬೇಕು. ಅದಕ್ಕೆ ಮುಂಚಿತವಾಗಿ ನಮ್ಮೆಲ್ಲರ ಹಿರಿಯ ಅಕ್ಕಂತಹ ಶಾರದಮ್ಮನವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಾಜಿ ಸದಸ್ಯರು ಆಗಮಿಸಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಡಾಕ್ಟರ್ MG ರಂಗರಾಮಯ್ಯನವರು ಅಧ್ಯಕ್ಷರು ಮಾದರಿ ಯೋಜನಾ ಪ್ರಾಧಿಕಾರ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸಿದ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಭಾಗ್ಯಮ್ಮ ನಾರಾಯಣಪ್ಪ ಅವರು ಅಧ್ಯಕ್ಷರು ಪುರಸಭೆ ಮಾಗಡಿ, ದಯಮಾಡಿ ನಮ್ಮ ಹಿರಿಯ ಮುತ್ಸುದ್ದಿಗಳು ಸಭೆ ಉದ್ದೇಶ ಮಾತಾಡಬೇಕು ನಾವು ವಿನಂತಿ ಮಾಡಿಕೊಳ್ತಾರೆ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳೇ ಹಾಗೂ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮಗೆ ಚೈತನ್ಯ ನೀಡಿದಂತ ಡೆಪ್ಯೂಟಿ CM ಆದ ಶ್ರೀ ರಾಜೋಡ್ ಸಾಹೇಬರವರೇ ಮತ್ತು ಲಕ್ಷ್ಮೀಕಾಂತ್ ಸಾಹೇಬರ ಶಾರದಮ್ಮನವರೇ, ಇತರೆ ಎಲ್ಲ ಮಹನೀಯರೇ, ಬಹಳಷ್ಟು ಪ್ರತಿಭಾಷೆಯೊಂದಿಗೆ ನಾವು ಈ ಒಂದು ಬಾಳುಹಳ್ಳಿಯ ಮಠವನ್ನು ಒಂದು ಪ್ರಖ್ಯಾತಿಯಾದಂಥ ಮಠ. ಇದು ಕೇವಲ ಶಿಕ್ಷಣ
ವ್ಯವಸ್ಥೆಯನ್ನು ತರುವುದಲ್ಲದೆ ಇದರಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಇತರ ಎಲ್ಲ ವಿಷಯದಲ್ಲೂ ಎಲ್ಲ ರಂಗದಲ್ಲೂ ಇದನ್ನು ಮಹಾನ್ ಒಂದು ಮಠವಾಗಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಬಯಸ್ತೇನೆ. ಮುನಿಯಪ್ಪ ಸಾಹೇಬರು ಒಂದು ಮಾತಾಡಿದರು, ಅನಂತರಾಮಯ್ಯವರು, ನಾನು ಬಹಳಷ್ಟು ಅವರಿಗೆ ಸಹಾಯ ಸರ್ ಇದಿಷ್ಟು